ವೀಕ್ಷಕರೇ ನಮಸ್ಕಾರ. ಒಬ್ಬ ಡೇಂಜರಸ್ ಗ್ಯಾಂಗ್ಸ್ಟರ್ನ ತಲೆಯನ್ನು ಕಟ್ ಮಾಡಿ ಒಬ್ಬ ಸಿಂಪಲ್ ಮನುಷ್ಯ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾನೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಯಾಕಂದರೆ ಇದೇ ವ್ಯಕ್ತಿ ಒಂದು ಕಾಲದಲ್ಲಿ ಆ ಗ್ಯಾಂಗ್ಸ್ಟರ್ನ ಬಿಗ್ಗೆಸ್ಟ್ ಫ್ಯಾನ್ ಆಗಿರ್ತಾನೆ. ಹಾಗಿದ್ರೆ ತನ್ನದೇ ಹೀರೋನ ಯಾಕೆ ಕೊಲ್ತಾನೆ? ಅವರಿಬ್ಬರ ಮಧ್ಯೆ ಏನಾಯಿತು? ಈ ಮೂವಿಯಲ್ಲಿರೋ ಟ್ವಿಸ್ಟ್, ಎಮೋಷನ್ ಮತ್ತು ಮಾಸ್ ಮೂಮೆಂಟ್ ಹಾಗೆ ಫೈಟಿಂಗ್ ನಿಮ್ಮ ಊಹೆಗೂ ಮೀರಿರುತ್ತೆ. ಹಾಗಿದ್ರೆ ಬನ್ನಿ ಇವತ್ತು ಕನ್ನಡದ KD ದ ಡೆವಿಲ್ ಚಿತ್ರದ ಕಂಪ್ಲೀಟ್ ಸ್ಟೋರಿಯನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈ ಕತೆ 1980ನೇ ವರ್ಷದಲ್ಲಿ ಆರಂಭವಾಗುತ್ತೆ. ಒಬ್ಬ ತಂದೆ ತನ್ನ ಮಗನಿಗೆ ಅಂಗಡಿಯಿಂದ ಕೆಲವು ವಸ್ತುಗಳನ್ನು ಕೊಟ್ಟು ಮನೆಗೆ ಕಳಿಸ್ತಾನೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಜೋರಾಗಿ ಬಂದ ಒಂದು ಟ್ರಕ್ ಆ ಆಟೋಗೆ ಭೀಕರವಾಗಿ ಡಿಕ್ಕಿ ಹೊಡೆಯುತ್ತೆ. ಈ ಅಪಘಾತದಲ್ಲಿ ತಂದೆ ಮತ್ತು ಮಗ ಇಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ತಾರೆ. ಈ ಘಟನೆಯ ನಂತರ ಆ ಸಿಟಿಲಿ ಒಂದರ ಹಿಂದೆ ಒಂದಂತೆ ಭಯಾನಕ ಕೊಲೆಗಳು ನಡೀತಾ ಹೋಗ್ತವೆ. ಯಾರೋ ಅಪರಿಚಿತ ವ್ಯಕ್ತಿ ತನ್ನ ಶತ್ರುಗಳನ್ನು ಒಬ್ಬೊಬ್ಬರನ್ನಾಗಿ ಕ್ರೂರವಾಗಿ ಹತ್ಯೆ ಮಾಡ್ತಿರ್ತಾನೆ. ಈಗ ಸೀನ್ ನಿವೃತ್ತ ಪೊಲೀಸ್ ಅಧಿಕಾರಿ ಸೂರಪ್ಪ ಅವರನ್ನು ತೋರಿಸ್ತಾರೆ. ಅವರ ಮನೆಯಲ್ಲಿ ಮದುವೆ ಸಿದ್ಧತೆಗಳು ನಡೀತಾ ಇರುತ್ತೆ. ಅಷ್ಟರಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ಅವ್ರು ಹೇಳ್ತಾರೆ, ಸರ್, ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದ ಅನೇಕ ಪೊಲೀಸರು ಈಗಾಗಲೇ ಸತ್ತೋಗಿದ್ದಾರೆ, ಯಾರೋ ಅವ್ರನ್ನ ಕೊಲೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಅಂತ CM ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆ ಮಾತು ಕೇಳಿದ ತಕ್ಷಣ ಸೂರಪ್ಪನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಅವರು ಆತಂಕದಿಂದ ಹೇಳ್ತಾರೆ, ಹಾಗಿದ್ರೆ ಅವನು ಮತ್ತೆ ಸಿಟಿಗೆ ವಾಪಸ್ ಆಗಿದ್ದಾನೆ ಅಂತ. ಆದರೆ ಅವ್ರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗ್ತಿರೋದಿಲ್ಲ. ಎಲ್ಲರೂ ಗೊಂದಲದಲ್ಲಿ ನಿಂತಿರುವಾಗ ಸೂರಪ್ಪ ಒಂದು ಹಳೆಯ ಲಾಂಗ್ನ ತಗೋಬರ್ತಾನೆ. ಇದು ಸಾಮಾನ್ಯ ಆಯುಧ ಅಲ್ಲ, ಇದರಿಂದಲೇ ಕಾಳಿ ತುಂಬ ಜನರನ್ನು ಸಾಯಿಸಿದ್ದಾನೆ ಅಂತ ಹೇಳ್ತಾನೆ. ಅವನು ಮುಂದುವರೆದು ಹೇಳ್ತಾನೆ, ಕಾಳಿ ಸಾಮಾನ್ಯ ಮನುಷ್ಯನಲ್ಲ, ಅವನು ಅನ್ಯಾಯದ ವಿರುದ್ಧ ಹೋರಾಡಿದ ಒಬ್ಬ ಮನುಷ್ಯ. ಹಾಗಂತ ಹೇಳಿ ಅವನ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. 1975ನೇ ವರ್ಷ. ಆ ಕಾಲದಲ್ಲಿ ಇಡೀ ನಗರ ಭಯಪಡುವ ಹೆಸರು ದೇವ. ಕುಸ್ತಿ ಅಖಾಡದಲ್ಲಿ ಅವನನ್ನು ಸೋಲ್ಸೋರು ಇರಲೇ ಇಲ್ಲ. ಅವನು ಎಷ್ಟೊಂದು ಕ್ರೂರಿ ಅಂದರೆ ಯಾರನ್ನು ಬೇಕಾದರೂ ಕೂಡ ನಿರ್ದಯವಾಗಿ ಕೊಲೆ ಮಾಡ್ತಿರ್ತಾನೆ. ಹಾಗೆ ಅವನಿಗೆ ಒಬ್ಬ ರೈಟ್ ಹ್ಯಾಂಡ್ ಕೂಡ ಇರ್ತಾನೆ. ಅವನ ಹೆಸರು ಕಾವಿ. ಆ ಕಾವಿನೂ ಕೂಡ ಅವನಷ್ಟೇ ಡೇಂಜರಸ್ ಆಗಿರ್ತಾನೆ. ಇಬ್ರು ಕೂಡ ಸೇರಿ ಇಡೀ ಸಿಟಿನಲ್ಲಿ ಭಯಾನಕ ಸಾಮ್ರಾಜ್ಯವನ್ನ ಕಟ್ಟಿರ್ತಾರೆ. ದೇವನನ್ನ ತಡೆಯೋಕೆ ಪೊಲೀಸ್ ಅಧಿಕಾರಿ ಸೂರಪ್ಪ ಒಂದು ಪ್ಲಾನ್ ಕೂಡ ಮಾಡ್ತಾನೆ. ಸಿಟಿನಲ್ಲಿ ಒಂದು ದೊಡ್ಡ ಪಂದ್ಯಾವಳಿನ ಆಯೋಜನೆ ಮಾಡ್ತಾನೆ. ಅದೇ ನೆಪದಲ್ಲಿ ಕೆಲ ಬಾಡಿಗೆ ಹಂತಕರನ್ನ ದೇವ ಮೇಲೆ ದಾಳಿ ಮಾಡೋಕೆ ಬಿಡ್ತಾನೆ. ಆದರೆ ಅವರ ಯೋಜನೆ ಸಂಪೂರ್ಣ ಲಾಸ್ ಆಗಿರುತ್ತೆ. ಯಾಕೆಂದ್ರೆ ದೇವ ಒಬ್ಬೊಬ್ಬರನ್ನಾಗೂ ಕೂಡ ಎಲ್ಲ ಹಂತಕರನ್ನ ಕೊಂದಾಕ್ತಾನೆ. ಅಷ್ಟೇ ಅಲ್ಲ, ಅದರಲ್ಲಿ ಒಬ್ಬನ ತಲೆ ಕಡಿದು ಪೊಲೀಸ್ ಸ್ಟೇಷನ್ಗೆ ತಗೋಬರ್ತಾನೆ. ಅಲ್ಲಿಗೆ ಬಂದು ಸೂರಪ್ಪನ್ಗೆ ಹೇಳ್ತಾನೆ, ನನ್ನ ದಾರಿಗೆ ನೀವು ಅಡ್ಡ ಬರಬೇಡಿ, ಅಡ್ಡ ಬಂದ್ರೆ ಇದೇ ಸ್ಥಿತಿ ನಿಮಗೂ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಸೂರಪ್ಪನ ಬಾಯಿಯಿಂದ ಆ ಕಥೆಯನ್ನು ಕೇಳಿದ ಎಲ್ಲರೂ ಕೂಡ ಭಯಪಡ್ತಾರೆ. ಆಗ ಒಬ್ಬ ವ್ಯಕ್ತಿ ಕೇಳ್ತಾನೆ, ಸರ್, ದೇವ ಅಷ್ಟೊಂದು ಶಕ್ತಿಶಾಲಿನ? ಹಾಗಾದ್ರೆ ಅವನನ್ನು ಯಾರು ತಡೀತಾರೆ ಅಂತ ಕೇಳ್ತಾನೆ. ಆಗ ಸೂರಪ್ಪ ಸಣ್ಣದಾಗ ಒಂದು ಸ್ಮೈಲ್ ಕೊಟ್ಟು, ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಶಕ್ತಿಗಳು ಇದ್ರೂ ಕೂಡ ಒಂದಕ್ಕಿಂತ ಒಂದು ದೊಡ್ಡದಿದ್ದೇ ಇರುತ್ತೆ ಅಂತ ಹೇಳ್ತಾನೆ. ಅಲ್ಲಿಂದಲೇ ಕತೆ ಕಾಳಿಯ ಜೀವನವನ್ನ ತೋರಿಸ್ತಾ ಹೋಗುತ್ತೆ. ಕಾಳಿ ತುಂಬಾ ಒಬ್ಬ ಸರಳ ಮತ್ತೆ ಒಳ್ಳೆಯ ಮನಸ್ಸಿನ ಯುವಕ. ಯಾವಾಗಲೂ ನಗ್ತಾ ಎಲ್ಲರನ್ನ ತಮಾಷೆ ಮಾಡಿಕೊಂಡು ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾನೆ. ಅವನು ಕುಸ್ತಿ ಅಖಾಡದಲ್ಲೂ ಕೂಡ ಕೆಲಸ ಮಾಡ್ತಿರ್ತಾನೆ. ಆ ಅಖಾಡದ ಗುರುಗೂ ಅವನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಅವನ ಕುಟುಂಬದಲ್ಲಿ ದೊಡ್ಡ ಅಣ್ಣ ಧರ್ಮ ಮತ್ತೆ ಇಬ್ಬರು ಅಕ್ಕ ತಂಗಿರು ಕೂಡ ಇರ್ತಾರೆ. ಎಲ್ಲರೂ ತುಂಬಾ ಸಂತೋಷದಿಂದ ಜೀವನನ ನಡೆಸ್ತಾ ಇರ್ತಾರೆ. ಧರ್ಮ ಮತ್ತೆ ಕಾಳಿ ಅಣ್ಣ ತಮ್ಮರ ನಡುವೆ ಒಂದು ಮನಸ್ತಾಪ ಇರುತ್ತೆ. ಆದ್ರೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾ ಪ್ರೀತಿ ಇರುತ್ತೆ. ಕಾಳಿಗೆ ತನ್ನ ಕುಟುಂಬನೇ ಪ್ರಪಂಚ ಆಗಿರುತ್ತೆ. ಇದೇ ಸಮಯದಲ್ಲಿ ಕತೆಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಎಂಟ್ರಿ ಕೊಡ್ತಾನೆ. ಅವನ ಕಾರ್ಖಾನೆಯ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡ್ತಿರ್ತಾರೆ. ಆದ್ರೆ ಅವರ ಸಮಸ್ಯೆ ಕೇಳುವ ಬದಲು ಪೊಲೀಸರು ಲಾಠಿ ಚಾರ್ಜ್ ಮಾಡೋಕೆ ಮತ್ತೆ ಗುಂಡಾಡ್ಸೋಕೆ ಸಿದ್ಧರಾಗ್ತಾರೆ. ಯಾಕಂದ್ರೆ ಆ ಬಿಸ್ನೆಸ್ ಮ್ಯಾನ್ನ ರಾಜಕೀಯ ಪ್ರಭಾವ ತುಂಬಾ ದೊಡ್ಡದಾಗಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಅಣ್ಣಪ್ಪ ಅಂತ ಒಬ್ಬ ಶಾಸಕ ಬರ್ತಾನೆ. ಅವನು ಯಾವಾಗಲೂ ಅನ್ಯಾಯದ ವಿರುದ್ಧ ನಿಲ್ಲುವ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಅವನು ಅಲ್ಲಿಗೆ ಬಂದು ಪೊಲೀಸರನ್ನ ತಡೆದು ಆ ಉದ್ಯಮಿಗೆ ಎಚ್ಚರಿಕೆ ಕೊಡ್ತಾರೆ. 3 ಡೇಸ್ ಒಳಗೆ ವರ್ಕರ್ಸ್ನ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ ಪರಿಣಾಮ ತುಂಬ ಗಂಭೀರವಾಗಿರುತ್ತೆ ಅಂತ ಹೇಳಿ ಆರ್ಡರ್ ಕೊಡ್ತಾನೆ. ಇನ್ನೊಂದು ಕಡೆ ಕಾಳಿದಾಸನ ಅಣ್ಣ ಧರ್ಮ ಶಾಲೆಯ ಶಿಕ್ಷಕನಾಗಿರ್ತಾನೆ. ಅವರಿಗೆ ತಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ತುಂಬ ಕಾಳಜಿ ಇರುತ್ತೆ. ಅವರು ಹೋಗೋ ಸ್ಕೂಲ್ ಬಿಲ್ಡಿಂಗ್ ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಮಳೆ ಬಂದರೆ ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇರುತ್ತೆ. ಮಕ್ಕಳು ಓದುತ್ತಿದ್ದ ಪುಸ್ತಕನೂ ಕೂಡ ನೆನೆದು ಹೋಗ್ತಾ ಇರ್ತವೆ. ಈ ಸಮಸ್ಯೆಯನ್ನು ಪರಿಹರಿಸೋಕ್ಕೆ ಧರ್ಮ ಅಣ್ಣಪ್ಪನ ಮನೆಗೆ ಹೋಗ್ತಾನೆ. ಅಣ್ಣಪ್ಪನ ತಂದೆ ಹಿಂದೆ ಧರ್ಮನಿಗೆ ಸಹಾಯ ಮಾಡಿದ್ರಿಂದ ಎರಡೂ ಕುಟುಂಬಗಳ ನಡುವೆ ಉತ್ತಮ ಸಂಬಂಧ ಇರ್ತದೆ. ಆಗ ಅಣ್ಣಪ್ಪ ಹೇಳ್ತಾನೆ, ಶಾಲೆಯ ದುರಸ್ತಿಗೆ ನಾನು ಸಹಾಯ ಮಾಡ್ತೀನಿ ಅಂತ. ಆದರೆ ಧರ್ಮ ಹೇಳ್ತಾರೆ, ನನಗೆ ಯಾರ ಉಪಕಾರವೂ ಬೇಡ, ಸರ್ಕಾರದ ನಿಯಮದ ಪ್ರಕಾರವೇ ಶಾಲೆ ದುರಸ್ತಿ ಆಗಬೇಕು ಅಂತ ಹೇಳ್ತಾನೆ. ಧರ್ಮನ ಪ್ರಾಮಾಣಿಕತೆ ಮತ್ತು ತತ್ವನಿಷ್ಠೆಯನ್ನು ನೋಡಿ ಅಣ್ಣಪ್ಪನಿಗೂ ಕೂಡ ಅವನ ಮೇಲೆ ಅಪಾರ ಗೌರವ ಬರುತ್ತೆ. ಈ ಕಡೆ ಅವನ ತಮ್ಮ ಕಾಳಿನೂ ಕೂಡ ಒಂದು ಕೆಲಸ ಮಾಡ್ತಿರ್ತಾನೆ. ಕೆರಸಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅವನ ಜೀವನಕ್ಕೆ ಲಕ್ಷ್ಮಿ ಅಂತ ಒಂದು ಹುಡುಗಿ ಎಂಟ್ರಿ ಕೊಡುತ್ತೆ. ಮೊದಲ ಬಾರಿ ಅವಳನ್ನು ನೋಡಿದ ತಕ್ಷಣ ಕಾಳಿ ಅವಳ ಸೌಂದರ್ಯಕ್ಕೆ ಮನಸೋತು ಬಿದ್ದೇ ಹೋಗ್ತಾನೆ. ಆದರೆ ಮುಂದಿನ ಕ್ಷಣದಲ್ಲಿ ಅವಳು ತುಂಬ ಕೋಪಿಷ್ಟ ಸ್ವಭಾವದ ಹುಡುಗಿ ಮತ್ತೆ ಬಾಯಿ ಬಡಿಕೆ ಅಂತ ಗೊತ್ತಾಗುತ್ತೆ. ಮಾರ್ಕೆಟಲ್ಲಿ ಯಾರನ್ನು ಕೂಡ ಬಿಡದೆ ಎಲ್ಲರ ಮೇಲೂ ಕೂಡ ಗದರಿಸಿ ತಿರುಗ್ತಾ ಇರ್ತಾಳೆ. ಸ್ವಲ್ಪ ಟೈಮ್ ಆದಮೇಲೆ ಅವಳು ಸೀಮೆಣ್ಣೆ ಖರೀದಿ ಮಾಡೋಕ್ಕೆ ಕಾಳಿ ಅಂಗಡಿಗೆ ಬರ್ತಾಳೆ. ಅಲ್ಲಿ ಕಾಳಿ ಅವಳಿಗೆ ಕೊಡ್ತಾರೆ ಸೀಮೆಣ್ಣೆ ಕಡಿಮೆ ಅಂತ ಗೊತ್ತಾಗುತ್ತೆ ಅವಳಿಗೆ. ಅಷ್ಟೇ, ಲಕ್ಷ್ಮಿ ಅಲ್ಲೇ ದೊಡ್ಡ ಗಲಾಟೆ ಮಾಡ್ತಾಳೆ. ಭಯಗೊಂಡ ಕಾಳಿ ಅವಳನ್ನು ಸಮಾಧಾನ ಪಡಿಸೋಕೆ ಹೋಗ್ತಾನೆ. ನೀವು ತುಂಬ ಸುಂದರವಾಗಿದ್ದೀರಾ ಅಂತ ಲಾಸ್ಟಲ್ಲಿ ಹೋಗ್ಲು ಬಿಡ್ತಾನೆ. ಈ ಮಾತು ಕೇಳಿ ಕೂಡಲೇ ಲಕ್ಷ್ಮಿ ಕೋಪ ಮಾಯವಾಗ್ಬಿಡುತ್ತೆ.
ಯಾಕಂದ್ರೆ ಅವಳ ಸೌಂದರ್ಯದ ಹೊಗಳಿಕೆ ಕೇಳುವುದು ಅವಳಿಗೆ ತುಂಬಾ ಇಷ್ಟ ಇರುತ್ತೆ. ಹಾಗೆ ಕಾಳಿ ಕಂಪ್ಲೀಟ್ ಆಗಿ ಲವ್ ಅಲ್ಲಿ ಬಿದ್ದೇ ಹೋಗಿರ್ತಾನೆ. ಹಾಗೆ ಅವಳನ್ನು ಕೂಡ ಹಿಂಬಾಲಿಸ್ಕೊಂಡು ಅವಳು ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಲಕ್ಷ್ಮಿಯ ತಾಯಿಗೆ ಸರಿಯಾಗಿ ಕಿವಿ ಕೇಳಿಸ್ದೆ ಅವರು ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇರ್ತಾರೆ. ಈ ಕಡೆ ಲಕ್ಷ್ಮಿ ಕೂಡ ಕಾಳಿನ ನೋಡ್ತಾಳೆ. ಹೀಗೆ ಕಾಳಿಯ ಲವ್ ಸ್ಟೋರಿ ಮುಂದೆ ಹೋಗ್ತಾ ಇರುತ್ತೆ. ಹಾಗೆ ಒಂದು ದಿನ ಲಕ್ಷ್ಮಿ ಕೆರೋಸಿನ್ ಅಂಗಡಿ ಹತ್ರ ಬಂದು ಕಾಳಿಗೆ ನನಗೆ ಸಿನಿಮಾಗೆ ಹೋಗ್ಬೇಕು, ನನಗೆ 2 ಟಿಕೆಟ್ ನ ಬುಕ್ ಮಾಡ್ಕೊಡು ಅಂತ ಕೇಳ್ತಾಳೆ. ಇದನ್ನ ಕೇಳಿ ಕಾಳಿಗೆ ಗಾಬರಿ ಆಗುತ್ತೆ. ಆದ್ರೆ ಲಕ್ಷ್ಮಿ ತಕ್ಷಣನೇ ಬೆದರಿಕೆ ಆಗ್ತಾಳೆ. ನಿನ್ನ ಅಣ್ಣ ಧರ್ಮ ತುಂಬಾ ರೆಸ್ಪೆಕ್ಟ್ ಇರೋ ಸ್ಕೂಲ್ ಟೀಚರ್ ಅಲ್ವಾ, ನೀನೇನಾದ್ರೂ ಟಿಕೆಟ್ ಕೊಡ್ಸಿಲ್ಲ ಅಂದ್ರೆ ನೀನು ಜನರಿಗೆ ಕಡಿಮೆ ಕೆರೋಸಿನ್ ಕೊಟ್ಟು ಮೋಸ ಮಾಡ್ತಿರೋ ವಿಷಯವನ್ನ ನಾನು ಅವ್ರ ಬಳಿ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಣ್ಣನ ಹೆಸರು ಕೇಳ್ತಿದ್ದಂಗೆ ಕಾಳಿ ಬೆಚ್ಚ ಬೀಳ್ತಾನೆ. ಯಾಕಂದ್ರೆ ಅವನು ಧರ್ಮನನ್ನ ತುಂಬಾ ಪ್ರೀತಿಸ್ತಾ ಇರ್ತಾನೆ ಮತ್ತೆ ರೆಸ್ಪೆಕ್ಟ್ ಕೂಡ ಇಟ್ಕೊಂಡಿರ್ತಾನೆ. ಹೀಗಾಗಿ ಬೇರೆ ದಾರಿ ಇಲ್ಲದೆ 2 ಟಿಕೆಟ್ಗಳನ್ನ ಲಕ್ಷ್ಮಿಗೆ ಕೊಡಿಸ್ತಾನೆ. ಅಷ್ಟರಲ್ಲಿ ಕಾಳಿ ಕಣ್ಣಿಗೆ ಅವನ ಹೀರೋ ದೇವ ಕಾಣಿಸ್ತಾನೆ. ದೇವ ಅವನ ಲವರ್ ಜೊತೆ ಫಿಲಂ ನೋಡೋಕೆ ಅಂತ ಬಂದಿರ್ತಾನೆ. ಕಾಳಿ ಅವನ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನಿಗೆ ಧೈರ್ಯ ಸಾಲ್ತಾ ಇರಲ್ಲ. ಈ ಕಡೆ ದೇವ ಅವನ ಲವರ್ ಸತ್ಯವತಿ ಜೊತೆಗೆ ತುಂಬಾ ಖುಷಿಯಿಂದ ಅಲ್ಲಿಗೆ ಬಂದಿರ್ತಾನೆ. ಎಲ್ಲರೂ ಥಿಯೇಟರ್ ಒಳಗೆ ಫಿಲಂ ನೋಡ್ತಾ ಅವರದೇ ಲೋಕದಲ್ಲಿ ಮುಳುಗಿರ್ತಾರೆ. ಆ ಕ್ಷಣದಲ್ಲಿ ಯಾರು ನಿರೀಕ್ಷಿಸದ ಘಟನೆ ಒಂದು ನಡೆಯುತ್ತೆ. ಸಡನ್ ಆಗಿ ದೇವ ಮೇಲೆ ಒಂದು ದೊಡ್ಡ ಅಟ್ಯಾಕ್ ಆಗುತ್ತೆ. ಅವರು ದೇವ ಕಣ್ಣಿಗೆ ಮೆಣಸಿನ ಪುಡಿ ಹಚ್ಚಿ 4 ಕಡೆಯಿಂದ ಸುತ್ತುವರಿತಾರೆ. ದೇವ ಕಣ್ಣಿಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಅವನಿಗೆ ಏನೂ ಕೂಡ ಗೊತ್ತಾಗ್ತಿರೋದಿಲ್ಲ. ಇದನ್ನ ಕಂಡ ಸತ್ಯವತಿ ಗಾಬರಿಯಾಗಿ ಕಾವಿ ಕಾವಿ ಅಂತ ಕೂಗ್ತಾಳೆ. ಆದ್ರೆ ಕಾವಿ ತನ್ನ ಜನರೊಂದಿಗೆ ಹೊರಗಿರುವುದರಿಂದ ಅವಳ ಕೂಗು ಅವನಿಗೆ ಕೇಳಿಸೋದೇ ಇಲ್ಲ. ಅಲ್ಲಿ ಕಾಳಿ ಕೂಡ ಫಿಲಂಗೆ ಹೋಗಿರ್ತಾನೆ. ಆದ್ರೆ ತನ್ನ ಹೀರೋ ಸಂಕಷ್ಟದಲ್ಲಿರೋದನ್ನ ಕಂಡ ಕಾಳಿದಾಸನ ಹೃದಯ ಒಡೆದೋಗುತ್ತೆ. ಅವನಿಗೆ ಸಹಾಯ ಮಾಡ್ಬೇಕಂತ ಆಸೆ ಆಗುತ್ತೆ. ಆದ್ರೆ ಅವನ ಎದುರು ತುಂಬಾ ಜನ ಮಚ್ಚು ಲಾಂಗ್ ಇಟ್ಕೊಂಡು ನಿಂತಿರ್ತಾರೆ. ಒಬ್ಬನೇ ಇದ್ದ ಕಾರಣ ನೇರವಾಗಿ ಹೋರಾಡೋಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಅವನ ತಲೆಗೆ ಒಂದು ಉಪಾಯ ಬರುತ್ತೆ. ಹತ್ತಿರದಲ್ಲಿದ್ದ ಕೂಲ್ ಡ್ರಿಂಕ್ಸ್ ಬಾಟಲ್ನ ಅವನ ತಲೆಗೆ ಹೊಡೆದು ನಂತರ ಸತ್ಯವತಿಗೆ ದೇವನ ತಲೆಗೆ ಆ ಕೂಲ್ ಡ್ರಿಂಕ್ಸ್ ಬಾಟಲ್ ಇಂದ ಹೊಡೆಯೋಕೆ ಹೇಳ್ತಾನೆ. ಯಾಕಂದ್ರೆ ಬಾಟಲ್ನಲ್ಲಿದ್ದ ನೀರು ಅವನ ಕಣ್ಣಿಗೆ ಹೋಗಿ ಆ ಮೆಣಸಿನ ಪುಡಿಯಿಂದ ದೇವ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ. ಅವಳು ಕೂಡ ಕಾಳಿ ಹೇಳಿದಾಗೆ ದೇವ ತಲೆಗೆ ಬಾಟಲಿಂದ ಹೊಡಿತಾಳೆ. ಆ ಬಾಟಲ್ನಲ್ಲಿ ಇದ್ದ ನೀರು ದೇವ ಕಣ್ಣಿಗೆ ಹೋಗಿ ಮೆಣಸಿನ ಪುಡಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಆಗ ಅಲ್ಲಿ ದೇವ ತನ್ನ ರುದ್ರ ರೂಪನ ತೋರ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಅವನ ಬಲಗೈ ಬಂಟ ಕಾವಿ ಕೂಡ ತನ್ನ ಜನರೊಂದಿಗೆ ಒಳಗೆ ನುಗ್ತಾನೆ. ದೇವ ಕೋಪದಿಂದ ಗರ್ಜಿಸುತ್ತಾ ಹೇಳ್ತಾನೆ, ಬಾಗಿಲು ಮುಚ್ಚಿಬಿಡಿ ಎಲ್ಲದನ್ನು ಅಂತ. ಅಲ್ಲಿಂದ ಯಾರು ಕೂಡ ಜೀವಂತವಾಗಿ ಹೋಗಬಾರ್ದು ಅಂತ ಹೇಳ್ತಾನೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ದೇವ ಅಲ್ಲಿದ್ದ ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನಾಗಿ ಧೂಳಿಪಟ ಮಾಡ್ಬಿಡ್ತಾನೆ. ಇಡೀ ಚಿತ್ರಮಂದಿರವೇ ರಕ್ತದ ಓಕುಳಿಯಲ್ಲಿ ಒದ್ದಾಡ್ತಾ ಇರುತ್ತೆ. ಇದನ್ನೆಲ್ಲ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ದ ಕಾಳಿಗೆ ಭಯನೇ ಆಗಲ್ಲ. ಯಾಕಂದ್ರೆ ಅವನ ಹೀರೋ ದೇವ ಮಾಡೋ ಫೈಟ್ ನಾವು ನೋಡಿ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ. ಆದ್ರೆ ಲಕ್ಷ್ಮಿ ಮಾತ್ರ ಈ ಭೀಕರ ದೃಶ್ಯವನ್ನ ನೋಡಿ ನಡುಗಿ ಹೋಗಿರ್ತಾಳೆ. ಕೊನೆಗೆ ಎಲ್ಲಾ ಶತ್ರುಗಳನ್ನು ಮುಗಿಸಿದ ದೇವ ಸತ್ಯವತಿಯೊಂದಿಗೆ ಹೊರಗೆ ಬರ್ತಾನೆ. ವೀಕ್ಷಕರ, ಈ ಕಾಳಿ ಡೆವಿಲ್ ಸಿನಿಮಾದಲ್ಲಿ ಪ್ರೇಕ್ಷಕರೆಲ್ಲರೂ ಕೂಡ ಈ ಫೈಟಿಂಗ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿರ್ತಾರೆ. ದೇವ ಈಚೆ ಬಂದು ಮಳೆಯ ನೀರಿನಲ್ಲಿ ತನ್ನ ಮುಖವನ್ನ ತೊಳಿತಾ ಇರ್ತಾನೆ. ಆಗ ಕಾಳಿ ಓಡ್ ಬಂದು ತನ್ನ ಕೈಯಿಂದ ನೀರು ತಗೊಂಡು ದೇವ ತಲೆ ಮೇಲೆ ಸುರಿತಾನೆ. ಈ ಚಿಕ್ಕ ಸಹಾಯದಿಂದ ದೇವ ಕಾಳಿ ಕೆನ್ನೆಗೆ ಪ್ರೀತಿಯಿಂದ ಕೈ ಹಾಕ್ತಾನೆ. ಈ ಕ್ಷಣ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಕೂಡ ಕಾಣಿಸುತ್ತೆ. ಅದರಲ್ಲಿ ದೇವ ಮತ್ತೆ ಕಾಳಿ ಸಣ್ಣದ್ರಲ್ಲಿದ್ದಾಗ ಯಾವುದೋ ಒಂದು ರೀತಿಯಲ್ಲಿ ಸಂಬಂಧ ಹೊಂದಿದ್ದರೇನೋ ಅಂತ ಸುಳಿವು ಸಿಗುತ್ತೆ. ವೀಕ್ಷಕರೇ, ಅದು ಏನು ಎಂಬುದನ್ನ ಈ ಸಿನಿಮಾದಲ್ಲಿ ರಹಸ್ಯವಾಗಿ ಇಟ್ಟಿರ್ತಾರೆ. ಮೇ ಬಿ ಮುಂದಿನ ಭಾಗದಲ್ಲಿ ಇದನ್ನ ತೋರಿಸಬಹುದು ಅನ್ಸುತ್ತೆ. ದೇವ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ತನ್ನ ಹೀರೋ ತನ್ನ ಕೆನ್ನೆಯನ್ನು ಮುಟ್ಟಿದ್ದಾನೆ ಅಂತ ಖುಷಿಯಿಂದ ಕಾಳಿ ಮೋಡಗಳ ಮೇಲೆ ನಡೆದಾಡುವಂತಾಗುತ್ತೆ. ಅವನಿಗೆ ಅಷ್ಟೊಂದು ಖುಷಿ ಆಗುತ್ತೆ. ಹೀಗೆ ಇರುವಾಗ ಮರುದಿನ ಮತ್ತೆ ಲಕ್ಷ್ಮಿ ಕಾಳಿಯ ಅಂಗಡಿಗೆ ಬರ್ತಾಳೆ. ಆದ್ರೆ ಈ ಬಾರಿ ಕಾಳಿ ಮಾತ್ರ ಅವಳನ್ನ ಹಿಂಬಾಲಿಸ್ತಾನೆ. ಅವಳು ಒಂದು ಪರ್ಫ್ಯೂಮ್ ಅಂಗಡಿಗೆ ಹೋಗಿ ಯಾರಿಗೂ ಗೊತ್ತಾಗದಂತೆ ಪರ್ಫ್ಯೂಮ್ ಅನ್ನ ಅವಳ ಮೇಲೆ ಸ್ಪ್ರೇ ಮಾಡ್ಕೋತಾಳೆ. ಅಷ್ಟೇ ಅಲ್ಲ, ಒಂದು ಬಾಟಲ್ ಅನ್ನ ಕದ್ದು ಅವಳ ಹತ್ರ ಇಟ್ಕೋತಾಳೆ. ಇದನ್ನ ಕದ್ದು ನೋಡಿದ ಕಾಳಿಗೆ ಒಂದು ಅವಕಾಶ ಸಿಗುತ್ತೆ. ಯಾಕಂದ್ರೆ ಅವಳು ಯಾವಾಗ್ಲೂ ಅವನ ಅಣ್ಣನಿಗೆ ಹೇಳ್ತೀನಿ ಅನ್ನೋದನ್ನ ಅದರಿಂದ ದೂರ ಆಗೋಕೆ ಅವನಿಗೊಂದು ಅವಕಾಶ ಸಿಗುತ್ತೆ. ಅವನು ಜೋರಾಗಿ ಕೂಗ್ಬಿಡ್ತಾನೆ, ಇವಳು ಕಳ್ತನ ಮಾಡಿದ್ದಾಳೆ ಅಂತ. ಅಂಗಡಿಯವರು ಬಂದಾಗ ಲಕ್ಷ್ಮಿ ಸಿಗಾಕೋತಾಳೆ. ಆದ್ರೂ ಕೂಡ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೋತಾಳೆ. ಈ ಘಟನೆಯ ನಂತರ ಇಬ್ರು ನಡುವಿನ ಜಗಳಗಳು ನಿಧಾನವಾಗಿ ಸ್ನೇಹಕ್ಕೆ ತಿರುಗುತ್ತಾ ಹೋಗುತ್ತೆ. ಈ ಸ್ನೇಹ ಪ್ರೀತಿಗೆ ಕೂಡ ತಿರುಗುತ್ತೆ. ಒಬ್ಬರನ್ನೊಬ್ರು ಕಣಕುತ್ತಾ ಜಗಳವಾಡುತ್ತಾ ಅವರ ಸಂಬಂಧ ಗಾಢವಾಗ್ತಾ ಹೋಗುತ್ತೆ. ಸ್ವಲ್ಪ ದಿನಗಳ ನಂತರ ಕಾಳಿ ಕುಸ್ತಿ ಅಖಾಡದಲ್ಲಿ ತನ್ನ ಗುರುಗಳ ಜೊತೆ ಕುಳಿತಿರ್ತಾನೆ. ಅಷ್ಟರಲ್ಲಿ ದೇವ ತನ್ನ ಜನರೊಂದಿಗೆ ಅಲ್ಲಿಗೆ ಬರ್ತಾನೆ. ದೇವನನ್ನು ನೋಡಿದ ಕಾಳಿದಾಸನಿಗೆ ತುಂಬಾ ಖುಷಿಯಾಗುತ್ತೆ. ಖುಷಿಯಿಂದ ಓಡಿ ಹೋಗಿ ಕಾರಿನ ಬಾಗಿಲನ್ನ ತೆಗೆಯೋಕೆ ಹೋಗ್ತಾನೆ. ಆದ್ರೆ ಕಾವಿ ಅವನನ್ನ ತಡೆದು ಹಿಂದಕ್ಕೆ ತಳ್ಳಿಬಿಡ್ತಾನೆ. ಆದ್ರೂ ಕಾಳಿ ದೇವನ ಮೇಲಿನ ಪ್ರೀತಿ ಕೂಡ ಗೌರವ ಕೂಡ ಸ್ವಲ್ಪನೂ ಕಡಿಮೆ ಆಗಿರಲ್ಲ. ಅವನು ಎಲ್ಲರ ಮುಂದೆ ದೇವ ಒಬ್ಬ ಮಹಾನ್ ಕುಸ್ತಿಪಟು, ಅವನು ಎಲ್ಲಿಗೂ ಹೋದ್ರೂ ಕುಸ್ತಿ ಸಂಪ್ರದಾಯಕ್ಕೆ ಗೌರವ ತರ್ತಾನೆ ಅಂತ ಹೊಗಳ್ತಾ ಇರ್ತಾನೆ. ವೀಕ್ಷಕರೇ, ಮುಂದೆ ನಡೆಯುವ ಒಂದು ಘಟನೆಯಿಂದ ಈ ಫಿಲಂನ ದಾರಿಯೇ ಬದಲಾಗ್ಬಿಡುತ್ತೆ. ಕುಸ್ತಿ ಅಖಾಡದಲ್ಲಿ ಕುಸ್ತಿ ಕಲಿಸುತ್ತಿದ್ದ ಗುರು ದೇವನನ್ನ ನೋಡಿ ಹೇಳ್ತಾನೆ, ಅಷ್ಟು ದೊಡ್ಡ ಕುಸ್ತಿಪಟುವಾಗಿದ್ದ ನೀನು ಈಗ ಇರುವಂತ ಪಟ್ಟುಗಳನ್ನೆಲ್ಲ ಮರ್ತಿದೀಯಾ ಇಲ್ವಾ ಅಂತ ಕೇಳ್ತಾನೆ. ಆಗ ದೇವ ಹೇಳ್ತಾನೆ, ನಿಮ್ಮ ಅಖಾಡದಲ್ಲಿರುವ ತುಂಬಾ ದೊಡ್ಡ ಕುಸ್ತಿಪಟುವನ್ನ ನನ್ನ ಮುಂದೆ ನಿಲ್ಸು, ನನ್ನ ಹಳೆ ಪಟ್ಟನ್ನ ನಾನು ನಿನಗೆ ತೋರಿಸ್ತೀನಿ ಅಂತ ಸವಾಲಾಗ್ತಾನೆ. ಪಂದ್ಯ ಕೂಡ ಆರಂಭವಾಗುತ್ತೆ. ದೇವ ತನ್ನ ಅನುಭವ ಮತ್ತೆ ಬಲದಿಂದ ಎದುರಾಳಿಯನ್ನ ಕೆಲವೇ ಕ್ಷಣದಲ್ಲಿ ಸೋಲಿಸ್ತಾನೆ. ಅಲ್ಲಿದ್ದ ಜನರೆಲ್ಲ ತುಂಬಾ ತಬ್ಬಿಬ್ಬಾಗಿ ಹೋಗ್ತಾರೆ. ಯಾಕೆಂದ್ರೆ ತುಂಬಾ ದಿನಗಳ ನಂತರ ಬಂದು ಕೂಡ ದೇವ ಆ ಅಖಾಡದ ತುಂಬಾ ಶಕ್ತಿಶಾಲಿ ಕುಸ್ತಿಪಟುವನ್ನ ಸೋಲಿಸಿರ್ತಾನೆ. ಆದ್ರೆ ಅಲ್ಲಿದ್ದ ಕಾಳಿಗೆ ಮಾತ್ರ ತನ್ನ ಹೀರೋ ಹಾಕಿದ್ದ ಪಟ್ಟು ಮಾತ್ರ
ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಹಳೆ ಪಟ್ಟುಗಳನ್ನೆಲ್ಲ ಅವನು ಮರ್ತಿರ್ಬೋದು ಅಂತ ಹೇಳ್ತಾ ಇರ್ತಾನೆ. ಈ ಮಾತು ಕೇಳ್ತಿದ್ದಂಗೆ ದೇವಚಂದ್ರು ಕೋಪದಿಂದ ಉರಿತಾರೆ. ನಮ್ಮ ಅಣ್ಣನ ಬಗ್ಗೆ ಮಾತಾಡೋಕೆ ನೀನ್ ಯಾರು ಅಂತ ಕೇಳ್ತಾರೆ. ಆದ್ರೆ ದೇವ ಕೈ ಎತ್ತಿ ಎಲ್ಲರನ್ನೂ ತಡಿತಾನೆ. ಅವನು ಕೋಪಗೊಳ್ಳುವುದಿಲ್ಲ. ಬದಲಿಗೆ ಹಾಗಾದ್ರೆ ನೀನೇ ಬಾ ನನ್ನ ಜೊತೆ ಕುಸ್ತಿ ಮಾಡುವಂತ ಸವಾಲಾಗ್ತಾನೆ. ಕಾಳಿಗೆ ತನ್ನ ಆರಾಧ್ಯ ವ್ಯಕ್ತಿ ಜೊತೆ ಕುಸ್ತಿ ಆಡೋಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಖುಷಿಯಾಗ್ಬಿಡ್ತಾನೆ. ಮೊದಲು ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾನೆ. ನಂತರ ಇಬ್ಬರು ಕೂಡ ಅಖಾಡದ ಮಧ್ಯದಲ್ಲಿ ನಿಲ್ತಾರೆ. ಪಂದ್ಯ ಕೂಡ ಶುರು ಆಗ್ಬಿಡುತ್ತೆ. ಎಲ್ರು ಕೂಡ ಅನ್ಕೋತಾರೆ ದೇವ ಸುಲಭವಾಗಿ ಗೆಲ್ತಾನೆ ಅಂತ. ಆದ್ರೆ ಮೊದಲ ದಾವಿನಲ್ಲಿ ಕಾಳಿ ದೇವನನ್ನ ಎತ್ತಾಕ್ಬಿಡ್ತಾನೆ. ಅಲ್ಲಿದ್ದ ಎಲ್ಲ ಜನರು ಕೂಡ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಇದುವರೆಗೂ ಸೋತಿಲ್ಲದ ದೇವ ಒಬ್ಬನೇ ಒಬ್ಬ ಕಾಳಿಯ ಜೊತೆ ಆಡಿ ಸೋತಿರ್ತಾನೆ. ದೇವ ಕೆಳಗೆ ಬಿದ್ದಿದ್ದನ್ನ ನೋಡಿ ಎಲ್ಲಾ ಜನರು ಕೂಡ ಕಾಳಿ ಮೇಲೆ ಮುಗಿ ಬೀಳಕ್ ಹೋಗ್ತಾರೆ. ಆವಾಗ್ಲೂ ಕೂಡ ದೇವ ಅವ್ರನ್ನೆಲ್ಲ ತಡಿತಾನೆ. ಇದು ಕೇವಲ ಆಟ, ಇಲ್ಲಿ ಗೆಲುವು ಸೋಲು ಸಹಜ ಅಂತ ಹೇಳ್ತಾನೆ. ಈ ಒಂದು ಕಾರಣದಿಂದ ಕಾಳಿ ಆ ಏರಿಯಾದಲ್ಲೆಲ್ಲ ತುಂಬಾ ಫೇಮಸ್ ಆಗ್ಬಿಡ್ತಾನೆ. ಆ ಗೆಲುವು ದೇವನ ಬಲಗೈ ಬಂಟ ಕಾವಿಗೆ ಸಹಿಸೋಕ್ಕಾಗಲ್ಲ. ಈಗ ಜನ ಕಾಳಿಯನ್ನ ದೇವನ ಹೋಲಿಸ್ಕೊಂಡು ಮಾತಾಡ್ತಿರ್ತಾರೆ. ಅದರೊಂದಿಗೆ ಕಾವಿಯ ಮನಸ್ಸಿನಲ್ಲಿ ಅಸೂಹೆ ಬೆಳೆಯೋಕೆ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದು ಕಡೆ ಅದೇ ಪ್ರಭಾವಶಾಲಿ ಬಿಸ್ನೆಸ್ ಮ್ಯಾನ್ ಮಂತ್ರಿಯನ್ನ ಭೇಟಿ ಮಾಡ್ತಾನೆ. ಅವನು ಹೇಳ್ತಾನೆ, ಮುಂದಿನ ಚುನಾವಣೆಯಲ್ಲಿ ಅಣ್ಣಪ್ಪ ವಿರುದ್ಧ ದೇವಾಗೆ ಟಿಕೆಟ್ ಕೊಡಿ ಅಂತ. ಮುಖ್ಯಮಂತ್ರಿ ಸ್ವಲ್ಪ ಯೋಚನೆ ಮಾಡಿ ದೇವನತ್ತ ನೋಡ್ತಾರೆ. ಕುಸ್ತಿಯಲ್ಲಿ ಸೋತ ವ್ಯಕ್ತಿ ಚುನಾವಣೆಯಲ್ಲಿ ಹೇಗೆ ಗೆಲ್ತಾನೆ ಅಂತ ಹೇಳಿಸ್ಬಿಡ್ತಾನೆ. ಅದಕ್ಕೆ ದೇವ ಹೇಳ್ತಾನೆ, ನನಗೊಂದು ಅವಕಾಶ ಕೊಡಿ, ಗೆಲುವಿನ ಜವಾಬ್ದಾರಿ ನನ್ನದು ಅಂತ ಹೇಳ್ತಾನೆ. ಕಾಳಿ ದೇವನನ್ನ ಸೋಲಿಸಿದ ವಿಷಯ ಆ ಸೂರಪ್ಪ ಪೊಲೀಸ್ಗೂ ಗೊತ್ತಾಗುತ್ತೆ. ಅವರು ತಕ್ಷಣ ಕಾಳಿಯನ್ನ ಪೊಲೀಸ್ ಸ್ಟೇಷನ್ಗೆ ಕರೀತಾರೆ. ಪೊಲೀಸ್ ಕರೆ ಬಂದಿದ್ದ ತಕ್ಷಣ ತುಂಬಾ ಖುಷಿಯಿಂದ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿ ಸೂರಪ್ಪ ಅವನನ್ನು ನೋಡಿ ಕೇಳ್ತಾರೆ, ನಿಜವಾಗ್ಲೂ ನೀನು ದೇವನ ಸೋಲ್ಸಿದೀಯಾ ಅಂತ. ಕಾಳಿ ಹೆಮ್ಮೆಯಿಂದ ಹೌದು ಸರ್ ಅಂತ ಹೇಳ್ತಾನೆ. ಅದಾದ ನಂತರ ಸೂರಪ್ಪ ಒಂದು ಆಘಾತಕಾರಿ ಮಾತು ಹೇಳ್ತಾನೆ, ಕಾಳಿ ನೀನು ದೇವನನ್ನ ಕೊಲ್ಬೇಕು ಅಂತ. ಇದನ್ನ ಕೇಳಿದ ತಕ್ಷಣ ಕಾಳಿ ಶಾಕ್ ಆಗ್ಬಿಡ್ತಾನೆ. ಸೂರಪ್ಪ ಮುಂದುವರೆದು ಹೇಳ್ತಾನೆ, ನಿನ್ ಮೇಲೆ ಯಾವುದೇ ಕೇಸ್ ಆಗದಾಗ ನಾನು ನೋಡ್ಕೋತೀನಿ, ನಿನ್ಗೇನು ಆಗದೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಅವನಿಗೆ ಹೇಳ್ತಾನೆ. ಕಾಳಿ ತಕ್ಷಣ ಈ ಥರ ಎಲ್ಲ ನೀವು ಹೇಳ್ಬೇಡಿ ಸರ್, ನಾನು ಅವ್ರ ಅಭಿಮಾನಿ ಅಂತ ಹೇಳ್ತಾನೆ. ಇಂಥ ಮಾತನ್ನ ಮತ್ತೆ ನೀವು ಯಾವತ್ತೂ ಹೇಳ್ಬೇಡಿ, ದೇವ ಒಳ್ಳೆ ಮನುಷ್ಯ ಅಂತ ಹೇಳ್ತಾನೆ. ಸೂರಪ್ಪ ಅವನಿಗೆ ಎಷ್ಟೇ ಹೇಳೋಕೆ ಪ್ರಯತ್ನ ಪಟ್ಟರು ಕೂಡ ಕಾಳಿ ಏನನ್ನೂ ಕೂಡ ಕೇಳೋದಿಲ್ಲ. ಬದಲಿಗೆ ಪೊಲೀಸರಿಗೆ ಅವನೇ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಸೂರಪ್ಪ ಹೇಳ್ತಿದ್ದ ಕಥೆಯನ್ನ ಕೇಳ್ತಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಒಂದ್ಸರಿ ಆಶ್ಚರ್ಯ ಆಗುತ್ತೆ. ಅದರಲ್ಲಿ ಒಬ್ಬ ಕೇಳ್ತಾನೆ, ಸರ್ ನೀವು ಹೇಳ್ತಿರೋ ಕಾಳಿ ಹೆಸರು ಪೊಲೀಸ್ ದಾಖಲೆಗಳಲ್ಲಿ ಅವನ ಹೆಸರು ಭೈರವ ಅಂತ ಇದೆ ಅಂತ ಕೇಳ್ತಾನೆ. ಇದನ್ನ ಕೇಳಿ ಸೂರಪ್ಪ ಸ್ವಲ್ಪ ನಗ್ತಾನೆ. ಹೌದು ವೀಕ್ಷಕರೇ, ಇಲ್ಲಿ ಭೈರವ ಬೇರೆ ಕಾಳಿ ಬೇರೆ, ಆದ್ರೆ ಇಬ್ರು ಕೂಡ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಭೈರವ ಮತ್ತೆ ಕಾಳಿಯ ಮನಸ್ಸು ಇಬ್ರದ್ದು ಒಂದೇ ತರ ಇರುತ್ತೆ. ವ್ಯತ್ಯಾಸ ಏನಂದ್ರೆ ಭೈರವ ಕಾಶಿಯಲ್ಲಿ ಬೆಳೆದಿದ್ದಾನೆ, ಕಾಳಿ ಈ ಸಿಟಿಯಲ್ಲಿ ಬೆಳೆದಿದ್ದಾನೆ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿ ಸೂರಪ್ಪನ ಮಗನಿಗೆ ಒಂದ್ಸರಿ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಕಾಳಿ ಕೇಸ್ನಲ್ಲಿ ಭೈರವ ಏನಕ್ಕೆ ಬರ್ತಾನೆ ಅಂತ ಕೇಳ್ತಾನೆ. ಇಲ್ಲಿ ವೀಕ್ಷಕರೇ, ಭೈರವ ಯಾರು, ಕಾಳಿಗೂ ಕೂಡ ಭೈರವಂಗೂ ಏನ್ ಸಂಬಂಧ ಇದೆ ಅಂತ ಸಿನಿಮಾದ ಮುಂದಿನ ಭಾಗದಲ್ಲಿ ತೋರಿಸ್ತಾರೆ ಅಂತ ಹಾಕಿದ್ದಾರೆ. ಹಾಗೆ ಭೈರವ ಕಾಳಿಗೆ ಹೆಲ್ಪ್ ಮಾಡೋಕೆ ಬರ್ತಾನೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ದೇವ ಎಲೆಕ್ಷನ್ಗೆ ನಿಲ್ಲೋಕೆ ಟಿಕೆಟ್ ತಗೊಂಡು ಈಗ ಒಂದು ದೊಡ್ಡ ಬ್ಯಾಗ್ ತುಂಬಾ ಹಣ ತಗೊಂಡು ಶಾಸಕ ಅಪ್ಪಣ್ಣನ ಮನೆಗೆ ಬರ್ತಾನೆ. ಯಾಕಂದ್ರೆ ಅಪ್ಪಣ್ಣ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ಕೇಳೋಕೆ. ಆದ್ರೆ ಅಪ್ಪಣ್ಣ ಏನಾದ್ರೂ ಹೇಳುವ ಮೊದಲೇ ಧರ್ಮ ಮುಂದೆ ಬರ್ತಾನೆ. ಅವನು ದೇವನ ಕಣ್ಣಲ್ಲಿ ಕಣ್ಣು ಹಾಕಿ ಹೇಳ್ತಾನೆ, ನೀನು ಒಬ್ಬ ಅಪರಾಧಿ, ಜನರನ್ನ ಹೆದರಿಸಿ ಬದುಕ್ತಿದ್ಯಾ, ನಿನ್ನ ಮಾತಿಗೆ ನಾವು ಎಲೆಕ್ಷನ್ ಇಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾನೆ. ಈ ಮಾತು ಕೇಳಿದ ದೇವ ಜನರು ಕೋಪದಿಂದ ಆಯುಧನ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ದೇವ ಮತ್ತೆ ಅವ್ರನ್ನ ತಡಿತಾನೆ. ಧರ್ಮ ಮುಂದುವರಿಸಿ ಹೇಳ್ತಾನೆ, ನನ್ನ ಸ್ನೇಹಿತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ, ಗೆದ್ದು ಕೂಡ ತೋರಿಸ್ತಾನೆ ಅಂತ ಹೇಳ್ತಾನೆ. ಅಲ್ಲಿ ಅಣ್ಣಪ್ಪ ದೇವ ತಂದಿದ್ದ ಎಲ್ಲ ದುಡ್ಡಿಗೂ ಕೂಡ ಬೆಂಕಿ ಹಚ್ಬಿಡ್ತಾನೆ. ಇದನ್ನು ನೋಡಿ ದೇವ ಕೋಪಗೊಂಡು ಹೋಗ್ತಿರುವಾಗ ಮತ್ತೆ ಹಿಂದಿರುಗಿ ಹೇಳ್ತಾನೆ, ನಾನು ಯಾವ ಹೀರೋನೂ ಅಲ್ಲ, ನಿಜವಾದ ವಿಲನ್ ಅಂತ ಹೇಳ್ತಾನೆ. ಹಾಗೆ ಅಲ್ಲಿಂದ ಅಣ್ಣಪ್ಪನ ಮೇಲೆ ದೇವನಿಗೆ ದ್ವೇಷ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಕಾಳಿ ದೇವ ಚುನಾವಣೆಗೆ ನಿಂತಿರೋದ್ರಿಂದ ಅವನು ಕೂಡ ಪ್ರಚಾರ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವನು ನಂಬಿದ್ದ ದೊಡ್ಡ ಹೀರೋ ಎಲೆಕ್ಷನ್ಗೆ ನಿಂತಿದ್ದಾನೆ ಅಂತ ಅವನು ತುಂಬಾ ಖುಷಿಯಿಂದ ಇರ್ತಾನೆ. ಹಾಗೆ ದೇವ ಜೊತೆ ತನ್ನ ಫೋಟೋಗಳನ್ನ ಪೋಸ್ಟರ್ನಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ಸಿಟಿ ಜನರಿಗೆ ಹಂಚೋಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಕಂಡ ಕಾವಿ ಮನಸ್ಸಿನಲ್ಲಿ ಅಸೂಯೆ ಇನ್ನಷ್ಟು ಹೆಚ್ಚಾಗುತ್ತೆ. ಇವನನ್ನ ಹಿಂಗೆ ಬಿಟ್ರೆ ದೇವ ಅಣ್ಣನ ಹತ್ರ ನನ್ನ ಸ್ಥಾನವನ್ನ ಕಳ್ಕೋಬೇಕಾಗುತ್ತೆ ಅಂತ ಅವನು ಅರ್ಥ ಮಾಡ್ಕೋತಾನೆ. ಸ್ವಲ್ಪ ಸಮಯದ ನಂತರ ಧರ್ಮನಿಗೆ ತನ್ನ ತಮ್ಮ ಕಾಳಿ ದೇವ ಪರ ಪ್ರಚಾರ ಮಾಡ್ತಿರೋದು ಅವನಿಗೆ ಗೊತ್ತಾಗುತ್ತೆ. ಅವನು ತುಂಬಾ ಬೇಸರದಿಂದ ಹೇಳ್ತಾನೆ, ನಿನ್ನನ್ನು ನಾನು ಒಳ್ಳೆ ಮನುಷ್ಯನಾಗಬೇಕು ಅಂತ ಬೆಳೆಸಿದ್ದೀನಿ, ಆದ್ರೆ ನೀನು ಒಬ್ಬ ಕೊಲೆಗಾರನ ಹಿಂದೆ ಓಡ್ತಿದ್ದೀಯಾ ಅಂತ ಗದರಿಸುತ್ತಾನೆ. ಧರ್ಮನ ಮಾತು ಕೇಳಿ ಕಾಳಿಗೆ ತುಂಬ ಬೇಜಾರಾಗುತ್ತೆ. ಆದರೂ ಕೂಡ ಅವನಿಗೆ ದೇವ ತಪ್ಪು ವ್ಯಕ್ತಿ ಅಲ್ಲ ಅಂತ ಅವನು ನಂಬಿರ್ತಾನೆ. ಅವನಿಗೆ ದೇವ ಇನ್ನೂ ಕೂಡ ಹೀರೋ ಥರನೇ ಇರ್ತಾನೆ. ಮುಂದಿನ ದಿನ ಕಾಳಿಗೆ ಒಂದು ಡ್ರಮ್ ಸೀಮೆ ಎಣ್ಣೆ ತರೋಕೆ ಹೇಳಿರ್ತಾನೆ. ಕಾಳಿ ದೇವ ಅಣ್ಣ ಹೇಳಿರ್ಬೋದು ಅಂತ ಸಂತೋಷದಿಂದ ಸೀಮೆ ಎಣ್ಣೆನ ಅಲ್ಲಿಗೆ ತಗೊಬರ್ತಾನೆ. ಅಲ್ಲಿಗೆ ಹೋದ ನಂತರ ಅವನು ಕೇಳ್ತಾನೆ, ಇಷ್ಟು ಕೆರೋಸಿನ್ ಏನಕ್ಕೆ ಅಂತ. ಕಾವಿ ನಗ್ತಾ ಹೇಳ್ತಾನೆ, ಮುಂದೆ ಇರುವ ಎಲೆಕ್ಷನ್ ಪತ್ರಿಕೆಗಳ ರಾಶಿಯನ್ನು ತೋರಿಸಿ ಈ ಪತ್ರಿಕೆಗಳಿಗೆ ಬೆಂಕಿ ಹಚ್ಚಬೇಕು ಅಂತ ಹೇಳ್ತಾನೆ. ಇದು ದೇವ ಅಣ್ಣನ ಬಗ್ಗೆ ಕೆಟ್ಟ ಸುದ್ದಿ ಬರ್ತಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಬೆಂಕಿ ಹಚ್ಬಿಡು ಅಂತ ಹೇಳ್ತಾನೆ. ಆದರೆ ಕಾಳಿ ಏನನ್ನೂ ಯೋಚನೆ ಮಾಡ್ತಾನೆ, ಸ್ವತಃ ಬೆಂಕಿ ಹಚ್ಚೋಕೆ ಮುಂದಾಗ್ತಾನೆ. ಆದರೆ ಬೆಂಕಿ ಹತ್ಕೊಂಡ ತಕ್ಷಣ ಒಳಗಿನಿಂದ ಒಬ್ಬ ವ್ಯಕ್ತಿಯ ಭಯಾನಕ ಕಿರುಚಾಟ ಕೇಳಿಸುತ್ತೆ. ಆಗ ಆ ಕಾಳಿದಾಸನಿಗೆ ಸತ್ಯ ಗೊತ್ತಾಗುತ್ತೆ. ಆ ಪೇಪರ್ಸ್ ಕೆಳಗೆ ಒಬ್ಬ ಪತ್ರಕರ್ತನನ್ನ ಕಟ್ಟಿ ಹಾಕಲಾಗಿರುತ್ತೆ. ಅವನು ದೇವನ ಬಗ್ಗೆ ಕೆಟ್ಟ ಸುದ್ದಿಯನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿರ್ತಾನೆ. ಆದರೂ ಕೂಡ ಕಾಳಿ ಅವನನ್ನ ಉಳಿಸೋಕೆ ಅಂತ ಹೋಗ್ತಾನೆ. ಬೆಂಕಿ ಜಾಸ್ತಿ ಆಗಿದ್ರಿಂದ
ಅವನ ಕಣ್ಣೆದ್ರೆ ಆ ಪತ್ರಕರ್ತ ಜೀವಂತವಾಗಿ ಸುಟ್ಟು ಕರಕಲಾಗ್ತಾನೆ. ಕಾವಿ ಮಾತ್ರ ಈ ದೃಶ್ಯ ನೋಡಿ ತುಂಬಾ ಖುಷಿ ಪಡ್ತಾನೆ. ಈ ಘಟನೆ ನಂತರ ಕಾಳಿ ಮನಸ್ಸಲ್ಲಿ ಮೊದಲ ಬಾರಿಗೆ ಒಂದು ಅನುಮಾನ ಹುಟ್ಟಿಸುತ್ತೆ. ನಾನು ನಂಬುತ್ತಿರೋ ದೇವ ನಿಜವಾಗ್ಲೂ ಒಳ್ಳೆಯವನ ಅಂತ ಅವನ ಮನಸ್ಸಿನಲ್ಲಿ ಪ್ರಶ್ನೆ ಕೂಡ ಹುಟ್ಟುತ್ತೆ. ಹಾಗೆ ಅವನೇ ಸಮಾಧಾನ ಮಾಡ್ಕೋತಾನೆ. ಇದು ದೇವ ಮಾಡಿದ ಕೆಲಸ ಅಲ್ಲ, ಕಾವಿಯ ಕೆಲಸ ಇರಬೇಕು ಅಂತ ಅವನು ಅಂದ್ಕೋತಾನೆ. ಒಂದು ಸಾರಿ ಲಕ್ಷ್ಮಿ ಕಾಳಿಗೋಸ್ಕರ ಒಂದು ಸೆಂಟನ್ನು ಖರೀದಿ ಮಾಡ್ತಾಳೆ. ಖರೀದಿ ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಕಾವಿ ಅವಳನ್ನ ದಾರಿಲಿ ತಡಿತಾನೆ. ಅವನು ಲಕ್ಷ್ಮಿಯೊಂದಿಗೆ ಅಸಭ್ಯವಾಗಿ ವರ್ತಿಸಲು ಆರಂಭಿಸ್ತಾನೆ. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡ ಲಕ್ಷ್ಮಿ ಅಳುತ್ತಾ ಕಾಳಿ ಬಳಿಗೆ ಬರ್ತಾಳೆ. ನಡೆದ ಎಲ್ಲಾ ವಿಷಯನೂ ಕೂಡ ಅವನಿಗೆ ಹೇಳ್ತಾ ಹೋಗ್ತಾಳೆ. ಇದನ್ನ ಕೇಳಿದ ಕಾಳಿಗೆ ತುಂಬಾ ಕೋಪ ಬರುತ್ತೆ. ಆಗ ಅವನು ಹೇಳ್ತಾನೆ ಲಕ್ಷ್ಮಿಗೆ, ಚಿಂತೆ ಮಾಡಬೇಡ, ನಾನು ದೇವಣ್ಣನ ಬಳಿ ಮಾತನಾಡ್ತೀನಿ, ಅವನು ಖಂಡಿತ ನಿನಗೆ ನ್ಯಾಯ ಕೊಡಿಸ್ತಾನೆ ಅಂತ ಹೇಳ್ತಾನೆ. ಆದ್ರೆ ಲಕ್ಷ್ಮಿಗೆ ಈಗ ದೇವ ಮತ್ತೆ ಅವನ ಗ್ಯಾಂಗ್ ಮೇಲೆ ಅಸಹ್ಯ ಹುಟ್ಟಿರುತ್ತೆ. ಅವಳು ದೇವನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಕಾಳಿ ಅವಳನ್ನ ತಕ್ಷಣ ತಡಿತಾನೆ. ದೇವ ಬಗ್ಗೆ ಒಂದು ಮಾತು ಕೂಡ ಆಡ್ಬೇಡ, ಅವನು ತುಂಬಾ ದೊಡ್ಡ ವ್ಯಕ್ತಿ ಅಂತ ಹೇಳ್ತಾನೆ. ಆದ್ರೆ ಕಾಳಿ ಇನ್ನೂ ಕೂಡ ದೇವ ಕೆಟ್ಟವನು ಅಂತ ನಂಬ್ತಾ ಇರಲ್ಲ. ಇದನ್ನ ಕಂಡ ಲಕ್ಷ್ಮಿ ಮನಸ್ಸು ಒಡೆದೋಗುತ್ತೆ. ತಾನು ಪ್ರೀತಿಸುವ ವ್ಯಕ್ತಿ ತನ್ನ ಪರ ನಿಲ್ಲೋದಕ್ಕಿಂತ ದೇವನ ಪರ ನಿಂತಿದ್ದಾನೆ ಎಂಬ ನೋವಿನಿಂದ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಮರುದಿನ ಕಾವಿ ಮತ್ತೆ ಲಕ್ಷ್ಮಿ ಎದುರು ಬರ್ತಾನೆ. ಈ ಬಾರಿ ಲಕ್ಷ್ಮಿ ಎದುರದೆ ಅವನಿಗೆ ತಿರುಗೇಟು ನೀಡ್ತಾಳೆ. ಹಾಗೆ ಅವನಿಗೆ ಕೆಟ್ಟದಾಗಿ ಬೈತಾಳೆ. ಏನಂತಂದ್ರೆ, ನೀನು ಗಂಡ್ಸ, ಹೆಣ್ಣು ಮಕ್ಕಳನ್ನ ಈ ತರ ಹಿಂಸೆ ಮಾಡ್ತೀಯಲ್ಲ ಅಂತ ಲಕ್ಷ್ಮಿ ಅವನಿಗೆ ಬೈದ್ ಬಿಡ್ತಾಳೆ. ಲಕ್ಷ್ಮಿ ಎಲ್ಲರ ಮುಂದೆ ಈ ತರ ಬೈದಿದ್ದಕ್ಕೆ ಕಾವಿ ಕೋಪ ತುಂಬಾ ಮಿತಿಮೀರಿರುತ್ತೆ. ಅವನು ಎಲ್ಲರ ಎದುರು ಲಕ್ಷ್ಮಿಗೆ ಹೊಡೆದು ಅವಳ ಉದ್ದವಾದ ಕೂದಲನ್ನ ಕ್ರೂರವಾಗಿ ಕತ್ತರಿಸ್ಬಿಡ್ತಾನೆ. ಈ ದೃಶ್ಯವನ್ನು ನೋಡಿದ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಲಕ್ಷ್ಮಿ ಅವಮಾನದಿಂದ ಕಣ್ಣೀರಾಗ್ತಾ ಅಲ್ಲಿಂದ ಮನೆಗೆ ಓಡೋಗ್ತಾಳೆ. ಈ ಕಡೆ ಕಾಳಿ ಅವಳಿಗೆ ಅಂತ ಒಂದು ಹೂವನ್ನ ಪರ್ಚೇಸ್ ಮಾಡಿ ತಗೊಬರ್ತಾನೆ. ಅವಳ ಉದ್ದವಾದ ಕೂದಲಿಗೆ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾಳೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಆದ್ರೆ ಅವಳ ಮನೆಗೆ ಬಂದಾಗ ಲಕ್ಷ್ಮಿ ಒಂದು ಮೂಲೆಯಲ್ಲಿ ಕೂತು ಅಳ್ತಾ ಇರ್ತಾಳೆ. ಅವಳ ಕೂದಲು ಸಂಪೂರ್ಣ ಕತ್ತರಿಸಲಾಗಿರುತ್ತೆ. ಪಕ್ಕದ ಮನೆಯವರು ನಡೆದ ಎಲ್ಲಾ ವಿಷಯವನ್ನ ಕಾಳಿಗೆ ಹೇಳ್ತಾರೆ. ಈ ಮಾತನ್ನ ಕೇಳಿದ ತಕ್ಷಣ ಕಾಳಿಗೆ ಮೊದಲ ಬಾರಿಗೆ ನಿಜವಾದ ಕೋಪ ಸಿಡಿಯುತ್ತೆ. ಇಲ್ಲಿವರೆಗೂ ದೇವನನ್ನ ಕುರುಡಾಗಿ ಆರಾಧಿಸುತ್ತಿದ್ದ ಅವನ ಮನಸ್ಸೀಗ ಬದಲಾಗತೊಡಗುತ್ತೆ. ಅದೇ ರಾತ್ರಿ ಕಾಳಿ ಲಕ್ಷ್ಮಿಯನ್ನ ಕರ್ಕೊಂಡು ನೇರವಾಗಿ ದೇವ ಮನೆಗೆ ಹೋಗ್ತಾನೆ. ಮಧ್ಯೆ ಯಾರೇ ಬಂದರೂ ತಡೆದು ಅವರನ್ನು ತಳ್ಳಿ ಒಳಗೆ ನುಗ್ತಾನೆ. ದೇವ ಎದುರು ನಿಂತು ಧೈರ್ಯವಾಗಿ ಹೇಳ್ತಾನೆ, ಲಕ್ಷ್ಮಿ ನನ್ನ ಭವಿಷ್ಯದ ಹೆಂಡತಿ, ನಿನ್ನ ಜನರು ಅವನಿಗೆ ಅವಮಾನ ಮಾಡಿದ್ದಾಳೆ, ಅವರಿಗೆ ಶಿಕ್ಷೆ ಆಗಬೇಕಣ, ನೀವು ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಅವನ ಹತ್ರ ಹೋಗಿ ಕೇಳ್ಕೊತಾನೆ. ಆ ಸಮಯದಲ್ಲಿ ಅಲ್ಲಿ ಮಂತ್ರಿ ಬಂದು ಮತ್ತೆ ಆ ಬಿಸ್ನೆಸ್ ಮ್ಯಾನ್ ಕೂಡ ಇರ್ತಾರೆ. ಆ ಮಂತ್ರಿ ಕಾಳಿನ ನೋಡಿ ಇವನು ಯಾರು ಅಂತ ಆ ಬಿಸ್ನೆಸ್ ಮ್ಯಾನ್ಗೆ ಕೇಳ್ತಾನೆ. ಇವನೇ ಕುಸ್ತಿಯಲ್ಲಿ ದೇವನನ್ನ ಸೋಲಿಸಿದ ಯುವಕ ಅಂತ ಹೇಳಿದಾಗ ಆ ಮಾತು ಕೇಳಿದ ಮಂತ್ರಿ ದೇವನತ್ತ ನೋಡಿ, ಬಲ ಇರೋದು ಸಾಕಾಗಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸೋಕ್ಕೂ ಕೂಡ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಮಾತು ದೇವನ ಅಹಂಕಾರಕ್ಕೆ ದೊಡ್ಡ ಹೊಡೆತ ಬಂದ್ಬಿಡುತ್ತೆ. ಯಾಕೆಂದ್ರೆ ಕಾಳಿಯಿಂದ ಅವನ ಸೋತಿದ್ದ ವಿಷಯ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಇದರಿಂದ ಅವನ ಮರ್ಯಾದೆನೂ ಕೂಡ ಕಡಿಮೆ ಆಗಿರುತ್ತೆ. ಇದೇನು ಗೊತ್ತಿಲ್ಲದ ಕಾಳಿ ಇನ್ನೂ ಅವನ ಮುಂದೆ ನ್ಯಾಯಕ್ಕಾಗಿ ದೇವ ಅಣ್ಣ ನನಗೆ ನ್ಯಾಯ ಕೊಡಿಸ್ತಾನೆ ಅಂತ ಅಲ್ಲಿ ನಿಂತಿರ್ತಾನೆ. ಆದರೆ ದೇವ ಈಗ ಸಂಪೂರ್ಣವಾಗಿ ಬದಲಾಗಿರ್ತಾನೆ. ಅವನ ಕೋಪದಿಂದ ಹೇಳ್ತಾನೆ, ನೀನು ನನ್ನ ಬಳಿ ನ್ಯಾಯ ಕೇಳ್ತಿದೀಯಾ ಅಥವಾ ನನಗೆ ಆದೇಶ ಕೊಡ್ತಿದೀಯಾ ಅಂತ ಕೇಳ್ತಾನೆ. ಹಾಗೆ ದೇವ ಮುಂದುವರಿಸಿ ಸಿಟ್ಟಿನಿಂದ, ನಾನು ಅಂದ್ಕೊಂಡ್ರೆ ಈಗ ನಿನ್ನನ್ನು ಕೊಲ್ಲಬಹುದು, ಆದರೆ ಈಗ ನಾನು ಆ ಥರ ಮಾಡಲ್ಲ, ನಿನ್ನನ್ನು ಎಲ್ಲರ ಮುಂದೆ ಕೊಲ್ತೀನಿ ಅಂತ ಹೇಳ್ತಾನೆ. ನಂತರ ತನ್ನ ಜನರಿಗೆ ಆದೇಶ ಕೊಡ್ತಾನೆ, ಮುಂದಿನ 24 ಗಂಟೆ ಒಳಗೆ ಕಾಳಿಯ ಎಲ್ಲ ಸಂಬಂಧಿಕರ ತಲೆಗಳನ್ನು ಕತ್ತರಿಸಿ ನನ್ನ ಕಾಲು ಮುಂದೆ ಇಡಬೇಕು ಅಂತ. ಈ ಆದೇಶವನ್ನು ಕೇಳಿದ ತಕ್ಷಣ ಅಲ್ಲಿ ಏನು ನಡೀತಿದೆ ಅಂತ ಕಾಳಿಗೆ ಸ್ವಲ್ಪನೂ ಕೂಡ ಅರ್ಥ ಆಗಲ್ಲ. ಇಡೀ ಆಕಾಶನೇ ನೆಲಕ್ಕೆ ಬಿದ್ದಷ್ಟು ಅವನಿಗೆ ಶಾಕ್ ಆಗ್ಬಿಡುತ್ತೆ. ಅವನು ಅದೇ ತಕ್ಷಣ ದೇವನ ಕಾಲಿಗೆ ಬಿದ್ದು ನನ್ನ ಕುಟುಂಬವನ್ನು ಬಿಟ್ಬಿಡಿ ಅಣ್ಣ ಅಂತ ಬೇಡ್ಕೊತಾನೆ. ಆದರೆ ಈ ಬಾರಿ ದೇವನ ಮನಸ್ಸು ಕರಗೋದೇ ಇಲ್ಲ. ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಗೋಗರಿದ್ರು ಅವನಿಗೆ ಕಾಳಿಯ ಮಾತು ಅರ್ಥನೇ ಆಗೋದಿಲ್ಲ. ಕಾಳಿಗೆ ಆಗಲೇ ಭಯ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅವನ ಫ್ಯಾಮಿಲಿಯನ್ನು ಉಳಿಸ್ಕೋಬೇಕು ಅಂತ ಎಷ್ಟೆಷ್ಟೋ ಒದ್ದಾಡ್ತಾನೆ. ಆದರೆ ಯಾರೂ ಅವನ ಮಾತನ್ನು ಕೇಳೋಕ್ಕೆ ರೆಡಿ ಇರಲ್ಲ. ಯಾಕೆಂದರೆ ದೇವನ ಮಾತನ್ನು ಅಷ್ಟು ಜನ ಕೂಡ ಆ ಥರ ಪಾಲಿಸ್ತಾರೆ. ಕೊನೆಗೆ ಕಾಳಿ ಏನು ಮಾಡಬೇಕು ಅಂತ ಗೊತ್ತಾಗದೆ ದೇವನ ಲವ್ವರ್ ಸತ್ಯವತಿ ಬಳಿ ಹೋಗ್ತಾನೆ. ಆ ದಿನ ನಾನು ನಿಮ್ಮ ಪ್ರಾಣ ಉಳಿಸಿದ್ದೆ, ದೇವನ ಪ್ರಾಣ ಉಳಿಸಿದ್ದೆ, ಇನ್ನು ನನ್ನ ಕುಟುಂಬವನ್ನು ಉಳಿಸಿ ಅಂತ ಕೈ ಮುಗಿದು ಕೇಳ್ಕೊತಾನೆ. ಆದರೆ ಸತ್ಯವತಿ ಯಾವುದೇ ಕರುಣೆನ ತೋರಿಸೋದೇ ಇಲ್ಲ. 24 ಗಂಟೆಗಳಲ್ಲಿ ಈಗಾಗಲೇ 2 ಗಂಟೆ ಕಳೆದಿದೆ ಅಂತ ಅವನ ವಿರುದ್ಧನೇ ಮಾತಾಡ್ತಾಳೆ. ಹಾಗೆ ಹೇಳಿ ಅವಳ ಜನರಿಂದ ಅವನನ್ನು ಈಚೆ ಹಾಕ್ತಾಳೆ. ಸತ್ಯವತಿಯಿಂದ ಅವಮಾನಗೊಂಡು ಹೊರಬಂದ ಕಾಳಿಗೆ ಈಗ ಒಂದೇ ಒಂದು ಗುರಿ ಇರುತ್ತೆ, ಹೇಗಾದರೂ ಮಾಡಿ ತನ್ನ ಕುಟುಂಬವನ್ನು ಉಳಿಸಬೇಕು. ಅವನು ತಕ್ಷಣ ಲಕ್ಷ್ಮಿಯನ್ನು ಕರ್ಕೊಂಡು ಪೊಲೀಸ್ ಅಧಿಕಾರಿ ಸೂರಪ್ಪ ಅವರ ಮನೆಗೆ ಹೋಗ್ತಾನೆ. ಅಲ್ಲಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿ ಸಹಾಯ ಕೇಳ್ತಾನೆ. ಎಲ್ಲವನ್ನು ಶಾಂತವಾಗಿ ಕೇಳಿದ ಸೂರಪ್ಪ ಕೊನೆಗೆ ಗಂಭೀರವಾಗಿ ಹೇಳ್ತಾನೆ, ಈಗ ನಾನು ಕೂಡ ಏನು ಮಾಡೋಕ್ಕಾಗಲ್ಲ. ಅವತ್ತು ನಾನು ನಿನಗೆ ಹೇಳಿದ್ದೆ ತಾನೇ ದೇವನನ್ನು ಕೊಂದುಬಿಡು ಅಂತ. ಅವತ್ತು ನೀನು ಒಪ್ಕೊಂಡಿದ್ರೆ ಈ ಪರಿಸ್ಥಿತಿ ನಿನಗೆ ಇವತ್ತು ಬರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಈಗಾಗಲೇ ದೇವ ಮಾತು ಕೊಟ್ಬಿಟ್ಟಿದ್ದಾನೆ. ದೇವ ಒಮ್ಮೆ ಮಾತು ಕೊಟ್ರೆ ಅವನು ಯಾವತ್ತೂ ಕೂಡ ಅದನ್ನು ಬದಲಾಯಿಸಲ್ಲ. ಅವನ ಜನರು ಯಾವಾಗ ಎಲ್ಲಿ ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಯಾರನ್ನಾದರೂ ಲಾರಿಯಿಂದ ಡಿಕ್ಕಿ ಹೊಡೆದು ಕೊಲ್ಬಹುದು ಅಥವಾ ರಸ್ತೆಯ ಮಧ್ಯೆ ಚಾಕುವಿನಿಂದ ಇರಿದು ಕೊಲ್ಬಹುದು. ಈ ವಿಷಯದಲ್ಲಿ ನಾನು ಕೈ ಹಾಕೋದಿಲ್ಲ, ಹೋಗ್ಬಿಡು ಅಂತ ಹೇಳ್ಬಿಡ್ತಾನೆ. ಈ ಮಾತನ್ನ ಕೇಳಿದ ಕಾಳಿದಾಸನಿಗೆ ತುಂಬಾ ನಿರಾಶೆ ಆಗ್ಬಿಡ್ತದೆ. ಅವನಿಗೆ ಭಯ, ಆತುರ ಮತ್ತೆ ತನ್ನ ಕುಟುಂಬವನ್ನು ಕಾಪಾಡ್ಕೋಬೇಕು ಅನ್ನೋ ತವಕ ಅವನಲ್ಲಿ ಕಾಡ್ತಾ ಇರುತ್ತೆ. ಆ ಏರಿಯಾ ತುಂಬ ಹುಚ್ಚನಂತ ಓಡಾಡ್ತಾನೆ. ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಬೇರೆ ದಾರಿಯೇ ಇಲ್ಲದೆ ಅವನು ಮನೆಗೆ ಬರ್ತಾನೆ. ಈಗ ಪ್ರತಿಯೊಂದು ಕ್ಷಣನೂ ಕೂಡ ಅವನಿಗೆ ಭಯ ಆಗ್ತಾ ಇರುತ್ತೆ.
ಯಾವಾಗ ಎಲ್ಲಿಂದ ಯಾರು ಬಂದು ದಾಳಿ ಮಾಡ್ತಾರೋ ಅಂತ ಅವನಿಗೆ ತುಂಬ ಭಯ ಆಗ್ಬಿಟ್ಟಿರುತ್ತೆ. ಅವನ ಫ್ಯಾಮಿಲಿನ ಉಳಿಸೋಕೆ ಅವನು ಒಂದು ಸುಳ್ಳು ಹೇಳ್ತಾನೆ. ನಮ್ಮ ಚಿಕ್ಕಪ್ಪನ ಆರೋಗ್ಯ ತುಂಬ ಹದಗೆಟ್ಟಿದೆ, ಇವತ್ತೇ ಊರಿಗೆ ಹೋಗಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಟಿಕೆಟ್ ಬುಕ್ ಮಾಡಿ ಆ ಊರಿಂದ ಕರ್ಕೊಂಡು ಹೋಗೋಕ್ಕೆ ಪ್ಲಾನ್ ಮಾಡ್ತಾನೆ. ಆದರೆ ವಿಧಿ ಬೇರೆದನ್ನೇ ಬರೆದಿರುತ್ತೆ. ಅಷ್ಟರಲ್ಲಿ ಅವರ ಚಿಕ್ಕಪ್ಪನೇ ಮನೆ ಹತ್ರ ಬರ್ತಾನೆ. ಕಾಳಿ ಸುಳ್ಳು ಹೇಳಿದ್ದಾನೆ ಅಂತ ಗೊತ್ತಾಗಿ ಅವರ ಅಣ್ಣ ಧರ್ಮನಿಗೂ ಕೂಡ ಕೋಪ ಬರುತ್ತೆ. ಮೊದಲೇ ಅವನ ಮೇಲೆ ಕೋಪಗೊಂಡಿದ್ದ ಧರ್ಮ ಇನ್ನೂ ಸಿಟ್ಟು ಹೆಚ್ಚು ಮಾಡಿಕೊಂಡು ಏನನ್ನು ಕೂಡ ಹೇಳದೆ ಶಾಲೆಗೆ ಹೋಗ್ತಾನೆ. ಕಾಳಿಗೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಧರ್ಮ ಸಂಕಟ ಆಗಿರುತ್ತೆ. ಅವನ ಫ್ಯಾಮಿಲಿನ ಯಾವುದೇ ರೀತಿ ಒಂದು ಕಾಪಾಡಲೇಬೇಕು ಅಂತ ಒಂದು ನಿರ್ಧಾರ ಇರುತ್ತೆ. ಆದರೆ ಅವನ ಬೆನ್ನ ಹಿಂದೆ ದೇವಾನ ಸುನಾಮಿ ಥರ ಇರುವಂತಹ ರೌಡಿಗಳು ಅವನಿಂದ ಬಿದ್ದಿರ್ತಾರೆ. ಅವನು ಅಳ್ತಾನೆ, ಕೂಗ್ತಾನೆ, ಆದರೆ ಅವನ ಸಹಾಯಕ್ಕೆ ಅಂತ ಏನೂ ಕೂಡ ಇರಲ್ಲ. ಅವರ ಅಣ್ಣ ಸ್ಕೂಲ್ಗೆ ಹೋಗಿದ್ ನೋಡಿ ಕಾಳಿಗೆ ಇನ್ನೂ ಕೂಡ ಭಯ ಆಗುತ್ತೆ. ದೇವಾನ ಜನರು ಮೊದಲು ಅಣ್ಣನನ್ನು ಕೊಲ್ಬಹುದು ಅಂತ ಅವನು ತಕ್ಷಣ ಸೈಕಲ್ ತಗೊಂಡು ಧರ್ಮನ ಹಿಂದೆ ಹೋಗ್ತಾನೆ. ಸ್ಕೂಲ್ ಬಳಿ ತಲುಪಿದಾಗ ದೇವಾನ ಜನರು ಈಗಾಗಲೇ ಅಲ್ಲೇ ನಿಂತಿರ್ತಾರೆ. ಅವರಲ್ಲಿ ಒಬ್ಬ ನಗ್ತಾ ಹೇಳ್ತಾನೆ, ನಿನ್ನ ಅಣ್ಣನ ಉಳಿಸೋಕೆ ಬಂದಿದ್ಯಾ, ಆದರೆ ನಿನ್ನ ತಂಗಿ ಪರೀಕ್ಷೆಗೆ ಹೋಗಿದ್ದಾಳೆ, ಅವಳನ್ನ ಯಾರು ಉಳಿಸ್ತಾರೆ ಅಂತ ಕೇಳ್ತಾನೆ. ಈ ಮಾತು ಕೇಳಿ ತಕ್ಷಣ ಕಾಳಿಗೆ ಇನ್ನೂ ಭಯ ಜಾಸ್ತಿ ಆಗ್ಬಿಡುತ್ತೆ. ಅವನು ತಕ್ಷಣ ಅಲ್ಲಿಂದ ಎಕ್ಸಾಮ್ ಸೆಂಟರ್ ಕಡೆಗೆ ಓಡ್ತಾನೆ. ಅವನ ಚಿಕ್ಕ ತಂಗಿ ಪರೀಕ್ಷೆ ಬರೆಯಲು ಮನೆ ಬಿಟ್ಟು ಹೊರಡಲು ಸಿದ್ಧವಾಗಿರ್ತಾಳೆ. ಕಾಳಿ ಅವಳನ್ನು ತಡೆಯೋಕೆ ಶುರು ಮಾಡ್ತಾನೆ. ಇವತ್ತು ಹೊರಗಡೆ ಹೋಗ್ಬಿಡ, ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ. ಆದರೆ ತಂಗಿ ಅವನ ಮಾತನ್ನ ನಂಬೋದಿಲ್ಲ. ಇದು ನನ್ನ ಕೊನೆಯ ಪರೀಕ್ಷೆ, ಯಾವ ಕಾರಣಕ್ಕೂ ನಾನು ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಆ ಎಕ್ಸಾಮ್ ಸೆಂಟರ್ ಹತ್ರನೂ ಕೂಡ ದೇವಾನ ಜನರು ನಿಂತಿರ್ತಾರೆ. ಅವರು ಕಾಳಿಯನ್ನ ನೋಡಿ ನಗ್ತಾ ಹೇಳ್ತಾರೆ, 24 ಗಂಟೆಗಳಲ್ಲಿ ಈಗಾಗಲೇ 12 ಗಂಟೆ ಕಳೆದೋಗಿದೆ, ದೇವ ಮಾತು ಕೊಟ್ಟರೆ ಯಾರು ಕೂಡ ಬದುಕಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ ಕಾಳಿಗೆ ಆತಂಕ, ತವಕ ತುಂಬ ಹೆಚ್ಚಾಗ್ತಿರುತ್ತೆ. ಅವನ ಭಯಕ್ಕೆ ಲಿಮಿಟೇ ಇಲ್ದಂಗೆ ಆಗ್ಬಿಟ್ಟಿರುತ್ತೆ. ಅವನು ಅಲ್ಲಿಂದ ನೇರವಾಗಿ ತನ್ನ ದೊಡ್ಡ ತಂಗಿ ಕಾಲೇಜ್ಗೆ ಹೋಗ್ತಾನೆ. ಈಗ ಕಾಳಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅನುಮಾನ. ಯಾರನ್ನೇ ನೋಡಿದ್ರು ಕೂಡ ಇವನು ದೇವನ ಮನುಷ್ಯನಿರ್ಬೋದು ಅಂತ ಭಯಪಡ್ತಿರ್ತಾನೆ. ಕೊನೆಗೆ ಅವನ ದೊಡ್ಡ ತಂಗಿಗೆ ಸಂಪೂರ್ಣ ಸತ್ಯವನ್ನು ಹೇಳ್ತಾನೆ. ದೇವ ತನ್ನ ಕುಟುಂಬವನ್ನು ಕೊಲ್ಲೋಕೆ ಆದೇಶ ಕೊಟ್ಟಿದ್ದಾನೆ ಅಂತಲೂ ಕೂಡ ವಿವರಿಸ್ತಾನೆ. ಆದರೆ ಆ ವಿಷಯವನ್ನು ಕೇಳಿ ಅವಳು ನಗ್ತಾ, ನೀನು ಸಿನಿಮಾ ತುಂಬ ಚೆನ್ನಾಗಿ ನೋಡ್ತಿದ್ಯಾ, ಹುಚ್ಚನಂತೆ ಮಾತಾಡ್ತಿದ್ಯಾ, ಇದು ಸಿನಿಮಾ ಸ್ಟೋರಿನಾ ಅಂತ ಕೇಳ್ತಾಳೆ. ಯಾರು ಕೂಡ ತನ್ನ ಮಾತನ್ನ ನಂಬದಿದ್ರು ಕೂಡ ಅವನ ಫ್ಯಾಮಿಲಿನ ಕಾಪಾಡಲೇಬೇಕು ಅಂತ ಒಂದು ಪಣ ತೊಡ್ತಾನೆ. ಆ ಸಮಯದಲ್ಲಿ ರಾತ್ರಿ ಕೂಡ ಆವರಿಸಿರುತ್ತೆ. ಇಡೀ ಮನೆಯ ವಾತಾವರಣ ಭಯಾನಕವಾಗಿರುತ್ತೆ. ಕಾಳಿ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತೆ, ದೇವಾನ ಜನರು ಯಾವ ಕ್ಷಣದಲ್ಲಾದರೂ ಕೂಡ ದಾಳಿ ಮಾಡ್ಬೋದು. ಅವನು ಊಟ ಮಾಡದೆ, ನಿದ್ದೆ ಮಾಡದೆ, ಏನು ಮಾಡದೆ ಕೂಡ ಅವನು ಕಾಯ್ಕೊಂಡು ನಿಂತ್ಕೊಬಿಡ್ತಾನೆ. ಅವನ ಮನೆಯ ಪ್ರತಿಯೊಂದು ಮೂಲೆಗೂ ಕೂಡ ಎಚ್ಚರಿಕೆಯಿಂದ ಕಣ್ಣಿಟ್ಟಿರ್ತಾನೆ. ಸ್ವಲ್ಪ ಸಮಯದ ನಂತರ ಕೆಲವು ಸಾಧುಗಳು ಅವರ ಮನೆ ಬಾಗಿಲಿಗೆ ಬರ್ತಾರೆ. ಅವರನ್ನು ಕಂಡ ಕಾಳಿ ಮೊದಲು ಬೆಚ್ಚಿಬೀಳ್ತಾನೆ, ಇವರೇ ದೇವರ ಜನರೇ ಇರ್ಬೋದು ಅಂತ. ಆದರೆ ಆ ಸಾಧುಗಳು ಶಾಂತವಾಗಿ ಅವನ ಹಣೆಯ ಮೇಲೆ ಬಿಳಿ ವಿಭೂತಿಯನ್ನು ಹಚ್ಚಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಕಾಳಿಗೆ ಇಲ್ಲೇನು ನಡೀತಿದೆ ಅನ್ನೋದೇ ಕೂಡ ಅರ್ಥ ಆಗಲ್ಲ. ಅವ್ರು ಯಾಕೆ ಬಂದರು, ಅವನ ಹಣೆಗೆ ಏನಕ್ಕೆ ವಿಭೂತಿ ಬಿಡಿದ್ರು, ಇದು ಕೂಡ ಅವನಿಗೆ ಅರ್ಥ ಆಗಲ್ಲ. ಈ ವಿಷಯವನ್ನು ಫಿಲಮ್ನ ಮುಂದಿನ ಭಾಗದಲ್ಲಿ ತೋರಿಸ್ಬೋದು ಅನ್ಸುತ್ತೆ ಗೆಳೆಯರೆ. ಅದೇ ಸಮಯದಲ್ಲಿ ದೇವ ಕೊಟ್ಟಿದ್ದ 24 ಗಂಟೆಗಳ ಗಡುವು ಮುಗ್ದಿರುತ್ತೆ. ಮಳೆ ಇನ್ನೂ ಕೂಡ ಜೋರಾಗಿರುತ್ತೆ. ಕಾಳಿ ಮನೆಯ ಎಲ್ಲ ಡೋರ್ಗಳನ್ನು ಲಾಕ್ ಮಾಡಿ ತುಂಬ ಗಂಭೀರವಾಗಿ ಎಲ್ಲ ಕಡೆ ಕೂಡ ನೋಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನ ಚಿಕ್ಕ ತಂಗಿ ಒಂದು ಧರ್ಮ ಗ್ರಂಥವನ್ನು ಓದ್ತಾ ಇರ್ತಾಳೆ. ಆ ಧರ್ಮ ಗ್ರಂಥವನ್ನು ಓದಲು ಆರಂಭಿಸಿದಾಗ ಅದರಲ್ಲಿದ್ದ ಸಾಲುಗಳ ಅರ್ಥವನ್ನ ಧರ್ಮನಿಗೆ ಹೇಳೋಕೆ ಕೇಳ್ತಾಳೆ. ಆಗ ಧರ್ಮ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಸಾಲುಗಳನ್ನು ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪಗಳು ಎಲ್ಲಿ ಹೆಚ್ಚಾಗಿರ್ತಾವೋ ಅಲ್ಲಿ ದೇವರು ಬಂದು ನೆಲೆಸ್ತಾನೆ ಅಂತ ಹೇಳ್ತಾನೆ. ಅನ್ಯಾಯ ಹೆಚ್ಚಾದಾಗ ಒಬ್ಬ ಮನುಷ್ಯನ ದೇಹದೊಳಗೆ ಧರ್ಮದ ಯೋಧ ಜೀವಂತವಾಗ್ತಾನೆ ಅಂತ ಹೇಳ್ತಾನೆ. ಧರ್ಮ ಓದುತ್ತಿರುವ ಪ್ರತಿಯೊಂದು ಪದವು ಕಾಳಿದಾಸನ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ. ಒಬ್ಬ ವ್ಯಕ್ತಿ ಎಷ್ಟೇ ಕಷ್ಟ ಆದರೂ ಕೂಡ ಇಡೀ ಪ್ರಪಂಚನೇ ಅವನು ಎದುರು ನಿಂತಾಗ ಅವನಿಗೆ ಅಂತ ಇರುವ ಒಂದು ಕುಟುಂಬ, ಅವನು ಪ್ರೀತಿಸುವ ಕುಟುಂಬದ ಮೇಲೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದರೆ ಆ ವ್ಯಕ್ತಿ ಏನು ಮಾಡೋಕ್ಕೂ ಹಿಂಜರಿಯೋದಿಲ್ಲ ಅಂತ ಈ ಫಿಲಮ್ನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಗೊತ್ತಿರುತ್ತೆ ಕಾಳಿಗೆ ನಾನು ದೇವನನ್ನು ಎದುರು ಹಾಕೊಂಡು ಬದುಕೋಕ್ಕಾಗಲ್ಲ ಅಂತ. ಆದರೆ ವಿಧಿ ಅವನ ಕುಟುಂಬವನ್ನೇ ಸಾಯಿಸೋಕೆ ಅವನು ಅಪ್ಪಣೆ ಕೊಟ್ಟಿರ್ತಾನೆ. ಆದರೆ ಕಾಳಿ ಮಾತ್ರ ಅವನ ಕುಟುಂಬನ ಉಳಿಸಲೇಬೇಕು ಅಂತ ಅವನ ಕೈಯಲ್ಲಿ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಪಡ್ತಾ ಇರ್ತಾನೆ. ಆ ಭಗವದ್ಗೀತೆಯ ಸಾರವನ್ನು ಕೇಳುತ್ತಿದ್ದ ಕಾಳಿಗೆ ಅವನ ಮನಸ್ಸಲ್ಲಿ ಹುದುಗಿದ್ದ ಒಂದು ಶಕ್ತಿ ನಿಧಾನವಾಗಿ ಜಾಗೃತಗೊಳ್ಳುತ್ತೆ. ಅಷ್ಟರಲ್ಲಿ ಒಂದು ಭಾರಿ ಮಿಂಚು ಅಲ್ಲಿಗೆ ಹೊಡೆಯುತ್ತೆ. ಆ ಸಿಡಿಲಿನ ಸೌಂಡ್ಗೆ ತಂಗಿ ಭಯಪಡ್ತಾಳೆ. ಆಗ ಧರ್ಮ ಅವಳಿಗೆ ಒಂದು ಮಚ್ಚನ ಕೊಟ್ಟು, ಇದನ್ನ ಇಟ್ಕೋ, ಈ ಕಬ್ಬಿಣದಿಂದ ನಿನಗೆ ಯಾವುದೇ ಕೂಡ ಭಯ ಆಗಲ್ಲ, ಮಿಂಚು ಕೂಡ ಹೊಡೆಯಲ್ಲ ಅಂತ ಹೇಳ್ತಾನೆ. ಆದರೆ ವೀಕ್ಷಕರೇ, ಅಲ್ಲಿ ವಿಧಿಯ ಆಟವೇ ಬೇರೆ ಇರುತ್ತೆ. ಕೊನೆಗೂ ಆ ಮಚ್ಚು ಕಾಳಿದಾಸನ ಕೈಗೆ ಬರುತ್ತೆ. ಇದೇ ಕಥೆಯ ಆರಂಭದಿಂದಲೇ ಹಲವು ಬಾರಿ ತೋರಿಸಿದ್ದ ಮಚ್ಚು. ಆ ಮಚ್ಚು ಕಾಳಿ ಕೈಗೆ ಬಂದ ತಕ್ಷಣ ಅವನ ಮುಖದ ಬಣ್ಣವೇ ಬದಲಾಗುತ್ತೆ. ಭಯದಿಂದ ನಡುಗುತ್ತಿದ್ದ ಯುವಕ ಕ್ಷಣಾರ್ಧದಲ್ಲಿ ಯೋಧನಾಗಿ ಮಾರ್ಪಟ್ಟಂತೆ ಕಾಣುತ್ತೆ. ಅವನು ನಿಧಾನವಾಗಿ ಮನೆಯ ಹೊರಗೆ ಹೋಗ್ತಾನೆ. ಅಷ್ಟರಲ್ಲಿ ಕಾವಿ ತನ್ನ 100 ಜನರೊಂದಿಗೆ ಅಲ್ಲಿಗೆ ಬರ್ತಾನೆ. ಮುಂದಿನ ಕ್ಷಣದಲ್ಲೇ ರಕ್ತಪಾತ ಶುರುವಾಗುತ್ತೆ. ಗಾಯಗೊಂಡ ಸಿಂಹ ಯಾವ ರೀತಿ ಹೋರಾಡುತ್ತೋ ಅದೇ ರೀತಿ ಕಾಳಿ ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಅವರ ಮೇಲೆ ಯುದ್ಧ ಮಾಡ್ತಾನೆ. ಕಾಳಿ ಮಿಂಚಿನ ವೇಗದಲ್ಲಿ ಮೊದಲ ಗೂಂಡನ ತಲೆಯನ್ನು ಕಡಿದಾಕ್ತಾನೆ. ಅದನ್ನು ನೋಡಿದ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಆಮೇಲೆ ಒಬ್ಬೊಬ್ಬರನ್ನಾಗಿ ಬಂದವ್ರನ್ನೆಲ್ಲ ಕೂಡ ಅದೇ ಮಚ್ಚಿನಿಂದ ಸದೆ ಬಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಎಲ್ಲರೂ ಕೂಡ ಕಾಳಿಯ ರೌದ್ರಾವತಾರವನ್ನು ನೋಡಿ ಒಂದು ಕ್ಷಣ ಶಾಕ್ ಆಗ್ತಾರೆ. ಅವನ ಹೊಡೆತದ ಮುಂದೆ ಯಾರು ಕೂಡ ನಿಲ್ಲೋಕ್ಕೆ ಸಾಧ್ಯ ಆಗ್ತಿರಲ್ಲ. ಕೋಪಗೊಂಡ ಕಾವಿ ತನ್ನ ಜನರಿಗೆ ಹೇಳ್ತಾನೆ, ಮನೆಯೊಳಗೆ ನುಗ್ಗಿ ಇಡೀ ಫ್ಯಾಮಿಲಿಯನ್ನೇ ಕೊಂದ್ಬಿಡಿ ಅಂತ.
ಆದರೆ ಕಾಳಿ ಮಾತ್ರ ಬಾಗಿಲ ಮುಂದೆ ಗೋಡೆ ಅಂತ ನಿಂತ್ಕೋತಾನೆ. ಯಾರೇ ಮನೆ ಹತ್ರ ಹೋದ್ರೂ ಕೂಡ ಅವರನ್ನು ಒಂದೊಂದೇ ಹಿಡ್ಗೆ ಸಾಯಿಸ್ತಾ ಇರ್ತಾನೆ. ವೀಕ್ಷಕರೇ, ಸಿನಿಮಾದಲ್ಲಿ ಈ ಫೈಟ್ ಅಂತೂ ತುಂಬ ಹೈಲೈಟ್ ಆಗಿರುತ್ತೆ. ಯಾಕೆಂದರೆ ಆ ಸಿನಿಮಾ ಫೀಲನ್ನು ಥಿಯೇಟರ್ ಒಳಗೆ ಕೂತು ನೋಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಕೆಲವೇ ನಿಮಿಷಗಳಲ್ಲಿ ಮನೆಯ ಮುಂದೆ ಶವಗಳ ರಾಶಿ ಬೀಳುತ್ತೆ. ಒಳಗಿದ್ದ ಕಾಳಿ ಅಣ್ಣ ಧರ್ಮ ಕೊನೆಗೂ ಕೂಡ ಈಚೆ ಬರ್ತಾನೆ. ಅವನ ಕಣ್ಣ ಮುಂದೆ ಕಾಣುವುದು ರಕ್ತದಲ್ಲಿ ತುಂಬಿದ ನೆಲ ಮತ್ತು ಎಲ್ಲೆಲ್ಲೂ ಬಿದ್ದಿರುವ ಶವಗಳು. ಇದನ್ನು ನೋಡಿ ಧರ್ಮ ಅಂತೂ ಒಂದು ಕ್ಷಣ ನಿಂತೇ ಬಿಡ್ತಾನೆ. ತನ್ನ ತಮ್ಮನ ಈ ಭಯಾನಕ ರೂಪವನ್ನು ನೋಡಿ ಅವನು ನಿಶ್ಚಲನಾಗ್ತಾನೆ. ಇದನ್ನು ನೋಡಿ ಕೂಡ ತಂಗಿಯವರು ಹೊರಗೆ ಬರ್ತಾರೆ. ಆದರೆ ಧರ್ಮ ಅವರನ್ನು ತಕ್ಷಣ ಮನೆಯೊಳಗೆ ಕಳಿಸ್ತಾನೆ. ಅಷ್ಟರಲ್ಲಿ ಇನ್ನೂ ಕೆಲ ಗುಂಡಗಳು ಧರ್ಮನ ಮೇಲೆ ದಾಳಿ ಮಾಡೋಕ್ಕೆ ಅಂತ ಓಡ್ಬರ್ತಾರೆ. ಇಲ್ಲಿಯವರೆಗೂ ಕೂಡ ತನ್ನ ಅಣ್ಣನಿಗೆ ಈ ರೂಪ ತೋರಿಸಿದ ಕಾಳಿ ಮೊದಲ ಬಾರಿಗೆ ಅವನ ಮುಂದೆ ಸಂಪೂರ್ಣವಾಗಿ ಕಾಣಿಸ್ಕೋತಾನೆ. ಧರ್ಮ ಮೊದಲ ಬಾರಿಗೆ ಭಾವನಾತ್ಮಕವಾಗಿ ಕೂಗ್ತಾನೆ, ಕಾಳಿ ಅಂತ. ಈ ಮಾತನ್ನು ಕೇಳಿದ ಕ್ಷಣ ಕಾಳಿದಾಸನ ಕಣ್ಣಲ್ಲಿ ನೀರು ತುಂಬುತ್ತೆ. ಯಾಕಂದರೆ ಇದುವರೆಗೂ ತನ್ನ ಅಣ್ಣ ತನ್ನ ಹೆಸರಿನಿಂದ ಕರೆದೇ ಇರಲ್ಲ. ಇಲ್ಲಿ ನಡೀತಾ ಇರೋದು ಏನು ಅಂತ ಧರ್ಮನಿಗೆ ಅರ್ಥ ಆಗುತ್ತೆ. ಕಾಳಿ ತನ್ನ ಫ್ಯಾಮಿಲಿನ ಉಳಿಸೋಕೆ ಅಂತ ಇಷ್ಟು ಭಯಾನಕ ಫೈಟನ್ನು ಮಾಡ್ತಿದ್ದಾನೆ ಅಂತ ಕೂಡ ಅರ್ಥ ಆಗುತ್ತೆ. ಈ ಭಾವನೆಯೇ ಕಾಳಿಗೆ ಇನ್ನಷ್ಟು ಶಕ್ತಿ ಕೂಡ ಕೊಡುತ್ತೆ. ಇಡೀ ಕುಟುಂಬವನ್ನೇ ಸಾಯಿಸೋಕೆ ಬಂದಿದ್ರು ಅಂತ ಧರ್ಮಗೆ ಗೊತ್ತಾದ ತಕ್ಷಣ ಧರ್ಮ ಒಂದು ನಿರ್ಧಾರ ಮಾಡ್ತಾರೆ. ಈ ರಕ್ತಪಾತವನ್ನು ನಿಲ್ಲಿಸಬೇಕಾದ್ರೆ ದೇವನನ್ನು ಭೇಟಿಯಾಗಬೇಕು ನಾನು ಅಂತ. ಧರ್ಮ ಕೂಡ ದೇವನನ್ನು ಭೇಟಿ ಹೋಗೋಕ್ಕೆ ಅವನ ಮನೆ ಹತ್ರ ಹೋಗ್ತಾನೆ. ಧರ್ಮ ಅಲ್ಲಿಗೆ ಬಂದು ದೇವನ ಮುಂದೆ ಕೈ ಮುಗಿದು ನಿಂತ್ಕೋತಾನೆ. ಅವನು ಶಾಂತವಾಗಿ ಕೇಳ್ಕೊತಾನೆ, ಕಾಳಿ ಇನ್ನೂ ಚಿಕ್ಕವನು, ತಿಳಿಯದೆ ತಪ್ಪು ಮಾಡಿದ್ದಾನೆ. ಈ ಒಂದು ಬಾರಿ ಅವನನ್ನು ಕ್ಷಮಿಸಿಬಿಡಿ ಅಂತ ಅಳ್ತಾ ಅವನನ್ನು ಕೇಳ್ಕೊತಾನೆ. ಬೇಕಾದರೆ ನಾವು ಈ ಸಿಟಿಯನ್ನೇ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿದಾಗ, ಆದರೆ ದೇವ ಧರ್ಮನ ಮಾತನ್ನು ಕೇಳಿ ಜೋರಾಗಿ ನಗ್ತಾನೆ. ಅವನ ಮುಖದಲ್ಲಿ ಯಾವುದೇ ಕರುಣೆ ಕೂಡ ಇರಲ್ಲ. ದೇವ ಧರ್ಮನನ್ನು ಅವಮಾನ ಮಾಡ್ತಾನೆ. ಕೊನೆಗೆ ಧರ್ಮನ ಸಹನೆ ಕೂಡ ಮುಗ್ದಿರುತ್ತೆ. ಅವನು ದೇವನ ಕಣ್ಣಲ್ಲಿ ಕಣ್ಣು ಹಾಕಿ ಹೇಳ್ತಾನೆ, ನೀನು ನನ್ನ ಕುಟುಂಬನ ಸಾಯಿಸೋಕೆ 100 ಜನರನ್ನು ಕಳಿಸಿದ್ದೆ, ಆದರೆ ಈಗ ಅವರು ಯಾರು ಕೂಡ ಜೀವಂತವಾಗಿಲ್ಲ. ಈಗ ಕಾಳಿ ಇಲ್ಲಿಗೆ ಬಂದರೆ ಇನ್ನೂ 300 ಜನರ ಶವ ಇಲ್ಲಿ ಬೀಳುತ್ತೆ. ಯಾಕಂದರೆ ಕಾಳಿ ಈಗ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ಧರ್ಮ ಹೇಳ್ತಾನೆ. ಈ ಧರ್ಮನ ಧೈರ್ಯವಾದ ಮಾತು ಕೇಳಿ ದೇವನಿಗೆ ಸಿಟ್ಟು ಬರುತ್ತೆ. ಅವನು ಸಿಟ್ಟಿನಿಂದ ಎದ್ದು ನಿಲ್ತಾನೆ. ಧರ್ಮ ಮತ್ತು ದೇವನ ನಡುವೆ ಒಂದು ಘರ್ಷಣೆ ಆರಂಭವಾಗುತ್ತೆ. ಧರ್ಮ ದೇವನ ಎದುರು ಜಾಸ್ತಿ ಸಮಯ ನಿಲ್ಲಕ್ಕಾಗ್ತಾನೆ ಕೆಳಗೆ ಬಿದ್ದುಬಿಡ್ತಾನೆ. ದೇವ ಅವನನ್ನು ನಿರ್ದಯವಾಗಿ ಹೊಡೆಯೋಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಕಾಳಿ ಅಲ್ಲಿಗೆ ಓಡ್ ಬರ್ತಾನೆ. ತನ್ನ ಅಣ್ಣನನ್ನ ಈ ಸ್ಥಿತಿಯಲ್ಲಿ ನೋಡಿದ ಅವನಿಗೆ ಕೋಪ ಕೂಡ ಮಿತಿಮೀರಿಬಿಡುತ್ತೆ. ಅವನು ದೇವನ ಜನರನ್ನ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನೂ ಕೂಡ ಒಡೆದು ಬಿಸಾಕ್ತಾನೆ. ಈ ಹೋರಾಟದ ಮಧ್ಯೆ ಧರ್ಮ ಕಾಳಿಯತ್ತ ನೋಡಿ, ನೀನು ಹುಟ್ಟುತ್ತಿರುವಾಗ ನೀನು ಬರುವಿಕೆಗೆ ನಾವು ಕಾಯ್ತಾ ಇದ್ವಿ, ಆದರೆ ಅದರ ನಂತರ ಬಹುಶಃ ಯಾರು ಕೂಡ ನಿನ್ನನ್ನು ಅಷ್ಟೊಂದು ಗಮನಿಸ್ತಿರಲಿಲ್ಲ. ನಿನ್ನ ಒಂದು ಫ್ಯಾಮಿಲಿಗೋಸ್ಕರ ಇಡೀ ಒಂದು ಸಾಮ್ರಾಜ್ಯವನ್ನು ಎದುರಾಕೊಂಡಿದ್ಯಾ. ಆದರೆ ಇಂದು ನನಗೆ ನಿನ್ನ ಮೇಲೆ ಸಂಪೂರ್ಣ ಹೆಮ್ಮೆ ಇದೆ. ಧರ್ಮನ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಅವನು ಮುಂದುವರೆದು ಹೇಳ್ತಾನೆ, ನಾನು ಈಗಲೂ ಕೂಡ ನಿನ್ನನ್ನು ಹೊರಗೆ ನಿಂತು ಕಾಯ್ತಾ ಇರ್ತೀನಿ. ಈ ರಾಕ್ಷಸರನ್ನೆಲ್ಲ ಮುಗಿಸಿ ಜೀವಂತವಾಗಿ ನೀನು ವಾಪಸ್ ಬರಲೇಬೇಕು ಅಂತ ಆರ್ಡರ್ ಕೊಡ್ತಾನೆ. ಈ ಮಾತುಗಳನ್ನು ಕೇಳಿದ ಕಾಳಿದಾಸನ ಮನಸ್ಸಿನ ಮೇಲೆ ಅಪಾರ ಶಕ್ತಿ ತುಂಬುತ್ತೆ. ಈಗ ಕಾಳಿ ದೇವನ ಎದುರು ನಿಂತಿರ್ತಾನೆ. ಇಬ್ಬರ ನಡುವೆ ನಡೆಯುವ ಹೋರಾಟ ಇನ್ನೂ ಭೀಕರವಾಗಿರುತ್ತೆ. ಇಡೀ ಜಾಗನೇ ಕೂಡ ಯುದ್ಧ ಭೂಮಿಯಂತೆ ಕಾಣ್ತಾ ಇರುತ್ತೆ. ಬಹಳ ಹೊತ್ತಿನ ನಂತರ ದೇವ ಜನರು ಕಾಳಿಯನ್ನ ಬಿಗಿಯಾಗಿ ಇಟ್ಕೊಬಿಡ್ತಾರೆ. ಇನ್ನೇನು ಕಾಳಿ ಸೋತೆ ಹೋದ ಅನ್ನೋದ್ರೊಳಗೆ ಕೆಳಗೆ ಬಿದ್ದಿದ್ದ ಕಾಳಿ ಕೈಗೆ ಒಂದು ಮಚ್ಚು ಸಿಗುತ್ತೆ. ವೀಕ್ಷಕರೇ, ಅಲ್ಲಿ ಸೀನ್ ಕಟ್ಟಾಗಿ ಮುಂದಿನ ಕ್ಷಣದಲ್ಲೇ ಕತೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕಟ್ಟಾಗುತ್ತೆ. ಅಲ್ಲಿದ್ದ ಪೊಲೀಸರು ಏನನ್ನು ನೋಡಿ ಬೆಚ್ಚಿ ಬಿದ್ದಿರ್ತಾರೆ. ಲಕ್ಷ್ಮಿಯು ಕೂಡ ಅಳುತ್ತಾ ಪೊಲೀಸ್ ಸ್ಟೇಷನ್ಗೆ ಓಡ್ ಬರ್ತಾಳೆ. ಪೊಲೀಸರು ಸ್ಟೇಷನ್ ಬಾಗಿಲ ಮುಂದೆ ಒಬ್ಬ ವ್ಯಕ್ತಿ ನಿಂತಿರೋದನ್ನು ನೋಡ್ತಾರೆ. ಅವನ ಕೈಯಲ್ಲಿ ಒಂದು ಕತ್ತರಿಸಿದ ತಲೆ ಇರುತ್ತೆ. ಅದು ಸಾಮಾನ್ಯ ವ್ಯಕ್ತಿಯ ತಲೆ ಆಗಿರಲ್ಲ. ಇಡೀ ನಗರವನ್ನೇ ನಡುಗಿಸಿದ ದೇವನ ತಲೆ ಆಗಿರುತ್ತೆ. ದೇವ ಎಂಬ ಹೆಸರಿಗೆ ಎದುರುತ್ತಿದ್ದ ಜನರು ಈಗ ನಂಬಲು ಕೂಡ ಸಾಧ್ಯವಾಗ್ತಿರಲ್ಲ. ಅವನನ್ನು ಯಾರೂ ಕೂಡ ಸೋಲ್ಸೋಕೆ ಆಗ್ತಿರ್ಲಿಲ್ಲ. ಆದರೆ ಕಾಳಿ ಒಂದೇ ಒಂದು ಹೇಟಿಗೆ ಅವನ ತಲೆಯನ್ನೇ ಕತ್ತರಿಸಿ ತಂದಿದ್ದಾನೆ. ಅಲ್ಲಿದ್ದ ಪೊಲೀಸ್ ಎಲ್ಲರೂ ಹೇಳ್ತಾರೆ, ನೀನು ಇಲ್ಲಿಂದ ಹೊರಟೋಗು, ನಿನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ನಾವು ದಾಖಲೆ ಮಾಡಲ್ಲ ಅಂತ ಹೇಳಿದಾಗ, ಆದರೆ ಕಾಳಿ ಈಗ ಮೊದಲಿನ ಮನುಷ್ಯ ಆಗಿರಲ್ಲ. ಅವನು ನಿಧಾನವಾಗಿ ಸ್ಟೇಷನ್ ಒಳಗೆ ಬರ್ತಾನೆ. ಈ ಕ್ಷಣದಲ್ಲೇ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಮರುಕ್ಷಣನೇ ದೇವನ ಲವರ್ ಸತ್ಯವತಿ ಕೂಡ ಅಲ್ಲಿಗೆ ಬರ್ತಾಳೆ. ಅವಳು ನಿಧಾನವಾಗಿ ಭಿಕ್ಷಾನ್ ದೇಹಿ ಅಂತ ಸೆರಗನ್ನ ಮುಂದೆ ಚಾಚಿ ಕೇಳ್ತಾಳೆ. ನಂತರ ಕಾಳಿಯತ್ತ ನೋಡಿ ಶಾಂತವಾಗಿ ಹೇಳ್ತಾಳೆ, ದೇವನ ತಲೆಯನ್ನು ನನಗೆ ಕೊಡು ಅಂತ ಕೇಳ್ತಾಳೆ. ಪೊಲೀಸ್ ಆಶ್ಚರ್ಯದಿಂದ ಹೇಳ್ತಾರೆ, ದೇವ ಸತ್ತು ಹೋಗಿದ್ದಾನೆ, ಈಗ ಈ ತಲೆಯಿಂದ ಏನು ಮಾಡ್ತೀಯ ಅಂತ. ಅದಕ್ಕೆ ಸತ್ಯವತಿ ಕಣ್ಣೀರಿನೊಂದಿಗೆ ಉತ್ತರಿಸ್ತಾಳೆ, ನನಗೆ ದೇವ ಎಂದಿಗೂ ಕೂಡ ಸಾಯೋದಿಲ್ಲ, ಅವನು ಯಾವಾಗಲೂ ಕೂಡ ನನ್ನ ಹೃದಯದಲ್ಲಿ ಜೀವಂತವಾಗಿರ್ತಾನೆ ಅಂತ ಹೇಳಿ ಕೊನೆಗೂ ದೇವನ ತಲೆಯನ್ನು ಇಸ್ಕೋತಾಳೆ. ದೇವನ ಸಾವಿನ ಸುದ್ದಿ ಕೆಲವೇ ಗಂಟೆಗಳಲ್ಲಿ ಇಡೀ ನಗರಕ್ಕೆ ಹಂಚಿಬಿಡುತ್ತೆ. ವರ್ಷಗಳ ಕಾಲ ಅವನ ಭಯದಲ್ಲಿ ಬದುಕುತ್ತಿದ್ದ ಜನರು ಈಗ ನೆಮ್ಮದಿಯಾಗಿ ಉಸಿರು ಬಿಡ್ತಾರೆ. ನಗರದಲ್ಲೆಲ್ಲ ಸಂಭ್ರಮ ಶುರುವಾಗುತ್ತೆ. ಆದರೆ ದೇವನ ಸಾಮ್ರಾಜ್ಯ ಕೂಡ ಇನ್ನೂ ಸಂಪೂರ್ಣವಾಗಿ ನಾಶ ಆಗಿರೋದಿಲ್ಲ. ಅವನ 100 ಅನುಯಾಯಿಗಳು ಇನ್ನೂ ಕೂಡ ಬದುಕಿರ್ತಾರೆ. ಆದ್ದರಿಂದ ಪೊಲೀಸರು ಕಾಳಿಯನ್ನು ಒಂದು ರಹಸ್ಯ ಸ್ಥಳಕ್ಕೆ ಕಳಿಸಿರ್ತಾರೆ. ಈ ಕಡೆ ದೇವನ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಸತ್ಯವತಿ ದೇವನ ಎಲ್ಲ ಗ್ಯಾಂಗಿಗೂ ಕೂಡ ಒಂದು ಆರ್ಡರ್ ಮಾಡ್ತಾಳೆ. ಅವಳು ತುಂಬ ದುಃಖದಲ್ಲಿ, ಯಾರು ಕಾಳಿಯನ್ನು ಕೊಲ್ತಾರೋ ನಾನು ಅವರಿಗೆ ಇಡೀ ಸಾಮ್ರಾಜ್ಯವನ್ನೇ ಕೊಡ್ತೀನಿ, ಹಾಗೆ ಅವರಿಗೆ ನನ್ನನ್ನು ಕೂಡ ಒಪ್ಪಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಈ ಮಾತು ಕೇಳುತ್ತಿದ್ದಂತೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದುಬಿಡ್ತಾರೆ. ವೀಕ್ಷಕರೇ, ಈ ಸಮಯದಲ್ಲಿ ಒಂದು ಟ್ವಿಸ್ಟ್ ಕೂಡ ಬರುತ್ತೆ. ಅದೇ ಸಮಯಕ್ಕೆ ಧರ್ಮ, ಕಾಳಿಯ ಅಣ್ಣ, ತನ್ನ ಕೈಯಲ್ಲಿ ಒಂದು ಮಂಗಳಸೂತ್ರನ ಹಿಡಿದು ಮುಂದೆ ಬರ್ತಾನೆ. ಆ ಮಂಗಳಸೂತ್ರವನ್ನು ಸತ್ಯವತಿ ಕುತ್ತಿಗೆಗೆ ಕಟ್ತಾನೆ. ಈಗ ನಾವು ಅನ್ಕೋಬಹುದು ಧರ್ಮ ತಮ್ಮ ವಿರುದ್ಧನೇ ನಿಂತಿದ್ದಾನ ಅಂತ.
ಧರ್ಮ ಯಾಕೆ ಸತ್ಯವತಿಗೆ ತಾಲಿ ಕಟ್ತಾ ಅಂದ್ರೆ ಅವನು ಮೊದಲಿನಿಂದಲೂ ಕೂಡ ಸತ್ಯವತಿಯನ್ನ ಇಷ್ಟಪಡ್ತಿರ್ತಾನೆ. ಮೇ ಬಿ ಸತ್ಯವತಿನೂ ಕೂಡ ಧರ್ಮನನ್ನ ಇಷ್ಟಪಡ್ತಿರ್ಬೋದು. ಆದ್ರೆ ಧರ್ಮ ಕಾಳಿಯ ವಿರುದ್ಧವಾಗಿ ಏಕೆ ನಿಲ್ತಾನೆ ಅಂತ ಇನ್ನೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಇದರ ಹಿಂದೆ ಇನ್ನೇನಾದ್ರೂ ದೊಡ್ಡ ರಹಸ್ಯ ಇದೆ ಅಂತ ನಮಗೆ ಸಿನಿಮಾದ 2ನೇ ಭಾಗದಲ್ಲಿ ತೋರಿಸ್ಬೋದು. ಮತ್ತೆ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಸೂರಪ್ಪನ ಕಥೆಯನ್ನ ಕೇಳ್ತಿದ್ದವ್ರು ಕೇಳ್ತಾರೆ, ಹಾಗಾದ್ರೆ ಕಾಳಿ ನಿಜವಾಗ್ಲೂ 24 ಗಂಟೆಗಳಲ್ಲಿ ದೇವನನ್ನ ಕೊಂದು ಅವನ ಸಾಮ್ರಾಜ್ಯವನ್ನೇ ಮುಗಿಸುದ್ನ ಅಂತ. ಸೂರಪ್ಪ ನಗ್ತಾ ಉತ್ತರ ಕೊಡ್ತಾನೆ, ಇಲ್ಲ, ಈಗ ತಾನೇ ಆಟ ಸ್ಟಾರ್ಟ್ ಆಗಿದೆ. ಇದರ ನಂತರ ಸಿನಿಮಾ ಮತ್ತೊಂದು ದೊಡ್ಡ ಟ್ವಿಸ್ಟ್ಗೆ ಬರುತ್ತೆ. ಹಾಗೆ ಇನ್ನೂ ಅನೇಕ ಪ್ರಶ್ನೆಗಳು ಕೂಡ ಉತ್ತರ ಸಿಗದೆ ಉಳ್ಕೊಬಿಡ್ತದೆ. ಧರ್ಮ ತನ್ನ ತಮ್ಮನ ವಿರುದ್ಧನೇ ಯಾಕೆ ನಿಲ್ತಾನೆ? ಈ ಕಾಲಭೈರವ ಯಾರು? ಕಾಲಭೈರವನಿಗೂ ಕಾಳಿಗೂ ನಡುವೆ ಇರುವ ಸಂಬಂಧ ಏನು? ಈ ಎಲ್ಲಾ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತೋರಿಸ್ತಾರೆ. ವೀಕ್ಷಕರೇ, ಕೊನೆಯ ದೃಶ್ಯದಲ್ಲಿ ಒಂದು ರೈಲಿನಲ್ಲಿ ಕೆಲ ಸಾಧುಗಳ ಮೇಲೆ ಒಂದು ರೌಡಿಗಳ ಗುಂಪೊಂದು ದಾಳಿ ಮಾಡುತ್ತೆ. ಆ ಸಮಯದಲ್ಲಿ ಒಬ್ಬ ಭಯಂಕರ ಯೋಧ ಅವರ ಮುಂದೆ ಬಂದು ನಿಲ್ತಾನೆ. ಅವನೇ ಕಾಲಭೈರವ. ಅವನು ಒಬ್ಬನೇ ಎಲ್ಲ ಶತ್ರುಗಳನ್ನು ಕೂಡ ಸಂಹಾರ ಮಾಡ್ತಾನೆ. ಆದರೆ ಅಚ್ಚರಿಯ ಸಂಗತಿ ಏನಂದರೆ ಅವನ ಜೊತೆ ಕಾಳಿನೂ ಕೂಡ ಕಾಣಿಸ್ಕೊಳ್ತಾನೆ. ಇದನ್ನು ನೋಡಿ ಪ್ರೇಕ್ಷಕರು ಸಂಪೂರ್ಣವಾಗಿ ಗೊಂದಲಕ್ಕೀಡಾಗ್ತಾರೆ. ಇದೊಂದು ರಹಸ್ಯಗಳನ್ನು ಬಿಟ್ಟು ಕೇಳಿದ ಡೆವಿಲ್ ಚಿತ್ರ ಮೊದಲ ಭಾಗ ಮುಕ್ತಾಯ ಹೋಗುತ್ತೆ. ಈಗ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ, ಧರ್ಮ ತಮ್ಮನ ವಿರುದ್ಧ ಏಕೆ ನಿಲ್ತಾನೆ? ಅವನ ನಿಜವಾದ ಉದ್ದೇಶ ಏನು? ಕಾಲಭೈರವನ ಅಸಲಿ ಗುರುತು ಏನು? ಕಾಳಿಯ ಮುಂದಿನ ಜರ್ನಿ ಹೇಗಿರಲಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ KD2 ಸಿನಿಮಾದಲ್ಲಿ ಸಿಗಲಿದೆ. ಇದರೊಂದಿಗೆ KD ದ ಡೆವಿಲ್ ಚಿತ್ರದ ಕತೆ ಮುಕ್ತಾಯಗೊಳ್ಳುತ್ತೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಈ ಕನ್ನಡ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.